ಬೆನ್ನು ಕುತ್ತಿಗೆ ನೇರವಾಗಿರ್ಲಿ. ಪ್ರಾರ್ಥನಾ ಸ್ಥಿತಿ. ಒಂದು ಬಾರಿ ಓಂಕಾರ ಹೇಳುವ, ದೀರ್ಘ ಪೂರಕ ಮಾಡಿ. ಯೋಗೇನ ಚಿತ್ತಸ್ಯ ಪದೇನ ವಾಚಾ ಮಲಂ ಶರೀರಸ್ಯ ಚ ವೈದ್ಯಕೇನ ಯೋಪಾಕರೋತಂ ಪ್ರವರಂ ಮುನೇನ ಪತಂಜಲಿಂ ಪ್ರಾಂಜಲಿರಾನತೋಸ್ಮಿ. ಆಬಾಹು ಪುರುಷಾಕಾರಂ ಶಂಖಚಕ್ರಾಸಿಧಾರಿಣಂ ಸಹಸ್ರಶಿರಸಂ ಶ್ವೇತಂ ಪ್ರಣಮಾಮಿ ಪತಂಜಲಿಂ. ಹಿಂದಕ್ಕೆ ಬಾಗಿ ಮೇಲಕ್ಕೆ ಬನ್ನಿ. ಎದ್ದು ನಿಲ್ವ. ಪ್ರಾಣಾಯಾಮದ ಕ್ಲಾಸ್ ಮಾಡುವ ಇವತ್ತು. ಉಸಿರಾಟದ ಕ್ರಿಯೆ ದೀರ್ಘವಾಗಿರ್ಬೇಕು. ನಾವು ಪೂರಕ ರೇಚಕ ಮಾಡ್ತಾ ಇರ್ಬೇಕು. ದೀರ್ಘವಾಗಿ ಉಸಿರು ತಗೊಳ್ತಾ ಶ್ವಾಸಕೋಶದ ಎಲ್ಲಾ ಕೋಶಗಳಿಗೆ ಆಕ್ಸಿಜನ್ ಪ್ರಮಾಣ ಹೋಗ್ಬೇಕು. ಹಾಗೆ ಕೋಶದೊಳಗಿನ ಏನ ಕಲ್ಮಶ ಇದ್ರು ಅದು ರೇಚಕ ಮಾಡ್ತಾ ಉಸಿರಿನ ಮೂಲಕ ಹೊರಗೆ ಹೋಗ್ಬೇಕು. ಈಗ ಹಾಗೆ ದೀರ್ಘ ಉಸಿರಾಟ ಕ್ರಿಯೆ ಮಾಡ್ತಾನೆ ಶರೀರ ಸಂಚಲನ ಮಾಡಿಕೊಂಡು ಬರುವ. ಎಡ ಹಸ್ತದ ಮೇಲೆ ಬಲ ಹಸ್ತ ಇಟ್ಟುಕೊಳ್ಳಿ. ಕೆಳಮುಖವಾಗಿರ್ಲಿ ಬಲ ಹಸ್ತ, ಎಡ ಹಸ್ತ. ಈಗ ಬಲ ಹಸ್ತ ಪೂರಕ ಮಾಡ್ತಾ ಭುಜದ ನೇರಕ್ಕೆ ತನ್ನಿ. ರೇಚಕ ಎದೆ ನೇರಕ್ಕೆ. ಈಗ ಎಡ ಹಸ್ತ ಪೂರಕ ಭುಜದ ನೇರಕ್ಕೆ. ನಿಧಾನಕ್ಕೆ ತನ್ನಿ. ಹಸ್ತ ಬರುವ ಹಾಗೆ ಉಸಿರಾಟ ಕ್ರಿಯೆ ಇರಬೇಕು. ರೇಚಕ ಎದೆಯ ಮಟ್ಟಕ್ಕೆ. ಪೂರಕ ನಿಧಾನಕ್ಕೆ ಉಸಿರು ತುಂಬಿಕೊಳ್ತಾ ಹಾಗೆ ತನ್ನಿ ಹಸ್ತ. ರೇಚಕ ಪೂರಕ ಎಡ ಹಸ್ತ. ರೇಚಕ ನಿಧಾನಕ್ಕೆ ತನ್ನಿ. ಬಲ ಹಸ್ತ ಪೂರಕ ರೇಚಕ ಪೂರಕ ರೇಚಕ. ಸ್ವಸ್ಥ. ಪೂರ್ಣ ಶ್ವಾಸ. ಹಸ್ತ ಲಾಕ್ ಮಾಡಿ ಎದೆ ನೇರಕ್ಕೆ ತನ್ನಿ. ಪೂರಕ ನಿಧಾನಕ್ಕೆ ತನ್ನಿ. ರೇಚಕ ಪೂರಕ ರೇಚಕ ಪೂರಕ ರೇಚಕ. ಹಣೆಯ ನೇರಕ್ಕೆ ತನ್ನಿ. ಪೂರಕ ರೇಚಕ. ಉಸಿರಾಟದ ಕಡೆಗೆ ಗಮನ ಇರಲಿ. ಪೂರಕ ರೇಚಕ ಪೂರಕ ರೇಚಕ. ನಿತ್ಯ ನೇರಕ್ಕೆ ತನ್ನಿ. ಪೂರಕ ರೇಚಕ ಪೂರಕ ರೇಚಕ ಪೂರಕ ರೇಚಕ. ಸ್ವಸ್ಥ. ಹಸ್ತ ಮುಂದಕ್ಕೆ ತನ್ನಿ. ಹಸ್ತ ಮುಂದಿನಿಂದ ಭುಜದ ನೇರಕ್ಕೆ ತನ್ನಿ. ಹಿಮ್ಮಡಿ ಎತ್ತಿ. ಪೂರಕ ರೇಚಕ ಪೂರಕ ರೇಚಕ ಪೂರಕ ರೇಚಕ. ಸ್ವಸ್ಥ. ಈಗ ಬಲ ಹಸ್ತ ಪೂರಕ ಮಾಡಿ ಜೋರಾಗಿ ಉಸಿರು ಹೊರಗೆ ಹಾಕ್ಬೇಕು. ಹಸ್ತ ಜೋರಾಗಿ ಕೆಳಗೆ ತನ್ನಿ. ಪೂರಕ ಎಡ ಹಸ್ತ ಬಲ ಹಸ್ತ ಎಡ ಬಲ ಎಡ. ಸ್ವಸ್ಥ. ಹಸ್ತ ಮುಂದಿನಿಂದ ಭುಜದ ನೇರಕ್ಕೆ. ಆಗ್ಲಿಲ್ಲಲ್ಲ, ಮುಂದಿನಿಂದ ತಂದೆವು. ಹಸ್ತ ಈಗ ಸೈಡಿನಿಂದ ಭುಜದ ನೇರಕ್ಕೆ ತನ್ನಿ. ಹಿಮ್ಮಡಿ ಎತ್ತಿ. ಪೂರಕ ರೇಚಕ. ನಿಧಾನಕ್ಕೆ ಹಸ್ತ ಕೆಳಗೆ, ಹಿಮ್ಮಡಿ ಕೆಳಗೆ ತನ್ನಿ. ಪೂರಕ ಹಸ್ತ ಮೇಲಕ್ಕೆ. ರೇಚಕ ಪೂರಕ ರೇಚಕ. ಸ್ವಸ್ಥ.
ಈಗ ಎಡ ಹಸ್ತದ ಮೇಲೆ ಬಲ ಹಸ್ತ ಇಟ್ಕೊಳ್ಳಿ. 3 ಬಾರಿ ರೇಚಕ, 1 ಬಾರಿ ಪೂರಕ ಮಾಡುವ. ಈಗ ಹಸ್ತ ಹಾಗೆ ಮುಂದಿನಿಂದ ಭುಜದ ನೇರಕ್ಕೆ ಪೂರಕ, ಮತ್ತು 3 ಬಾರಿ, 1 ಬಾರಿ ಪೂರಕ, ಮತ್ತೊಂದ್ಸರಿ 1 ಬಾರಿ ಪೂರಕ. ಸ್ವಸ್ಥ. ಹಸ್ತ ಎದೆ ಹತ್ರದಿಂದ ಪೂರಕ ಮೇಲಕ್ಕೆ ಹಿಮ್ಮಡಿ ಎತ್ತಿ ಪೂರಕ ರೇಚಕ. ನಿಧಾನಕ್ಕೆ ಹಸ್ತ ಕೆಳಗೆ ತನ್ನಿ, ಪೂರಕ ರೇಚಕ. ಹಸ್ತ ಹೇಗೆ ಬರ್ತದೆ ಅದೇ ರೀತಿ ಉಸಿರಾಟ ಕ್ರಿಯೆ ಇರಬೇಕು. ಪೂರಕ ರೇಚಕ. ಸ್ವಸ್ಥ. ವಿಶ್ರಾಂತಿ. ಈಗ ಹಸ್ತ ಪೂರಕ ಮಾಡ್ತಾ ಮೇಲಕ್ಕೆತ್ತಿ. ಈಗ ಹಸ್ತವನ್ನು ಜೋರಾಗಿ ಕೆಳಗೆ ಹಾಕಿ ಕಾಲ್ ಮಂಡಿ ಮಡಚಲಿಕ್ಕಿಲ್ಲ. ಪೂರಕ ಪೂರಕ. ಇನ್ನೊಂದು ಸರಿ ಮಾಡಿ. ಪೂರಕ ಪೂರಕ ನೇರ, ವಾಪಸ್. ಸ್ವಸ್ಥ. ಪಾದ ವಿ ಶೇಪಲ್ಲಿ ಇಟ್ಟುಕೊಡಿ, ಹಸ್ತ ಸೊಂಟಕ್ಕೆ ಕೊಡಿ, ಪೂರಕ ಮಾಡಿ. ರೇಚಕ. ದೇಹ ಮುಂದಕ್ಕೆ ಬಾಗೋದು ಬೇಡ, ನೇರ ಇರ್ಲಿ. ಪೂರಕ ರೇಚಕ, ಪೂರಕ. ಇನ್ನೊಂದ್ಸರಿ ಮಾಡುವ. ರೇಚಕ, ಪೂರಕ, ನೇರ. ಸ್ವಸ್ಥ. ವಿಶ್ರಾಂತಿ. ಹಸ್ತ ಮುಂದಕ್ಕೆ ಕೊಡಿ. ಈಗ ಹಿಮ್ಮಡಿ ಎತ್ತಿ ಕೂತ್ಕೊಳ್ಳಿ ರೇಚಕ ಮಾಡ್ತಾ. ರೇಚಕ, ಪೂರಕ, ರೇಚಕ, ಪೂರಕ. ಇನ್ನೊಂದು ಸರಿ ಮಾಡುವ. ರೇಚಕ, ಪೂರಕ. ಸ್ವಸ್ಥ. ಪಾದ ಸ್ವಲ್ಪ ಅಂತರ ಕೊಡಿ. ಪೂರಕ ಮಾಡ್ತಾ ಹಸ್ತ ಮೇಲಕ್ಕೆ. ರೇಚಕ. 2 ಕಾಲುಗಳ ಮಧ್ಯಕ್ಕೆ ಹಸ್ತ ಬರ್ಲಿ. ಜೋರಾಗಿ ಉಸಿರನ್ನು ಹೊರಗೆ ಹಾಕಿ. ಪೂರಕ ಪೂರಕ ಪೂರಕ. ಈಗ 2 ಬಾರಿ ರೇಚಕ ಮಾಡಿ. ಮಾಡಿ ನೋಡುವ. ಪೂರಕ. ಹಸ್ತಷ್ಟಕ್ಕೆ ಪೂರ್ತಿ ಕೈ ಒಳಗೆ ಹೋಗ್ಲಿ, ಕಾಲು ನೇರ ಬರ್ಲಿ. ಮಂಡಿ ಮರ್ಚೋದ್ ಬೇಡ, ಕಾಲು ನೇರ ಬಂದು ಹಸ್ತ ಒಳಕ್ಕೆ ಹೋಗ್ಲಿ. ಆಯ್ತಾ? ನೋಡುವ. ಪೂರಕ ರೇಚಕ. ಪೂರಕ ರೇಚಕ, ಪೂರಕ. ಇನ್ನೊಂದು ಸರಿ ಮಾಡಿ. ರೇಚಕ. ಸ್ವಸ್ಥ. ಕಣ್ಣನ್ನು ಮುಚ್ಚಿ ವಿಶ್ರಾಂತಿ. ಹಸ್ತ ಆದಿ ಮುದ್ರೆ ಇಟ್ಕೊಳ್ಳಿ. ಹೆಬ್ಬೆರಳು ಮರ್ಚಿ ಅದರ ಮೇಲಕ್ಕೆ ಉಳಿದ ಬೆರಳುಗಳು. ಹಸ್ತ ಎದೆ ನೇರಕ್ಕೆ ಇರ್ಲಿ. ಪೂರಕ 4 ಬಾರಿ, ರೇಚಕ 4 ಬಾರಿ. ನಿಮ್ಮ ಕಾಲಿನ ಗಂಟು ಹಸ್ತದಲ್ಲಿವರೆಗೆ ಬರ್ಲಿ. ನೋಡು ಹಾಗಾದ್ರೆ. ಪೂರಕ 1 2 3 4, 1 2 3 4. ಕೈ ಹಾಗೆ ಇರ್ಲಿ. ಕಾಲು ಮಾತ್ರ 4 ಬಾರಿ ಪೂರಕ ಮಾಡ್ತಾ ಮೇಲಕ್ಕೆ, 4 ಬಾರಿ ರೇಚಕ ಕೆಳಗೆ ಮಾಡ್ತಾ ಇರಿ. ದೇಹ ನೇರ ಇರ್ಲಿ. ಕಾಲನ್ನು ಮಾತ್ರ ಮೇಲಕ್ಕೆತ್ತಿ. ಸ್ವಸ್ಥ. ಕಣ್ಣನ್ನು ಮುಚ್ಚಿ ವಿಶ್ರಾಂತಿ. ವಜ್ರಾಸನದಲ್ಲಿ ಕೂತ್ಕೊಳ್ಳಿ.
ಉದರ ಉರ ಗ್ರೀವ ಶ್ವಾಸ ಸುಧಾರಣಾ ಕ್ರಿಯೆಗಳನ್ನು ಮಾಡುವ. ಉದರ ಅಂದ್ರೆ ಹೊಟ್ಟೆಯ ಭಾಗ, ಉರ ಅಂದ್ರೆ ಎದೆಯ ಭಾಗ ಗಮನಿಸಿ, ಗ್ರೀವ ಅಂದ್ರೆ ಕುತ್ತಿಗೆಯ ಭಾಗ ಗಮನಿಸಿಕೊಂಡು ಆಸನಗಳನ್ನು ಮಾಡಿಕೊಂಡು ಮಾಡುವ ಶ್ವಾಸ ಸುಧಾರಣಾ ಕ್ರಿಯೆ ಅಂತೇಳಿ ಹೇಳುವಂಥದ್ದು ಇದನ್ನ. ಈಗ ಮಂಡಿ ಮೇಲೆ ನಿಂತ್ಕೊಂಡು ಹಸ್ತ ಹಾಗೆ ಪೂರಕ ಭುಜದ ನೇರಕ್ಕೆ ತನ್ನಿ, ಹಾಗೆ ಹಿಂದಕ್ಕೆ ಬಾಗಿ ವಾಪಸ್ ಬನ್ನಿ, ಪೂರಕ ರೇಚಕ ವಾಪಸ್, ಪೂರಕ ರೇಚಕ ವಾಪಸ್. ಈಗ ಹಾಗೆ ಮಂಡಿ ಮೇಲೆ ನಿಂತ್ಕೊಳ್ಳಿ, ಪೂರ್ಣ ಉಷ್ಟ್ರಾಸನ. ಹಸ್ತ ಹಾಗೆ ಹಿಂದಕ್ಕೆ ತನ್ನಿ, ಹಿಮ್ಮಡಿ ಹಿಡ್ಕೊಳ್ಳಿ, ಸೊಂಟದ ಭಾಗ ಮುಂದಕ್ಕೆ ತಳ್ಳಿ, ತುಟಿಯನ್ನು ಹೋಲ್ ಶೇಪ್ ಅಲ್ಲಿ ಇಟ್ಟು ಸ್ಟೆಪ್ ಬೈ ಸ್ಟೆಪ್ ಉಸಿರನ್ನು ಹೊರಗೆ ಹಾಕಿ. ಹಾಗೆ ವಾಪಸ್ ಬನ್ನಿ, ಮಂಡಿ ಮೇಲೆ ಕೂತ್ಕೊಳ್ಳಿ, ಹಸ್ತ ಮುಂದಕ್ಕೆ ಕೊಡಿ, ಮೊಲದ ರೀತಿ ಉಸಿರಾಟ ಕ್ರಿಯೆ ಮಾಡುವ. ಹೊಟ್ಟೆಯ ಭಾಗ ಗಮನಿಸಿ, ಮಂಡಿ ಸೇರಿರ್ಲಿ, ಮಂಡಿ ಹಿಂದಕ್ಕೆ ಪಾದ ಸೇರಿಸಿಟ್ಟುಕೊಳ್ಳಿ, ಪೃಷ್ಠದ ಭಾಗ ಹಿಮ್ಮಡಿಗೆ ತಾಗಿರ್ಲಿ, ನಿಮ್ಮ ಕೈಯ ಗಂಟು ಕಾಲಿನ ಗಂಟಿನ ಎದುರುಗಡೆನೆ ಇರ್ಲಿ, ಹಸ್ತ ಕೆಳಮುಖವಾಗಿರ್ಲಿ, ನಾಲಿಗೆಯನ್ನು ಸ್ವಲ್ಪ ಹೊರಗೆ ಹಾಕಿ ಫಾಸ್ಟ್ ಆಗಿ ಉಸಿರಾಡಿ. ಹೊಟ್ಟೆಯ ಭಾಗ ಚೆನ್ನಾಗಿ ಒಳಕ್ಕೆ ಹೊರಗೆ ಹೋಗ್ಲಿ, ಕೈಯ ಗಂಟಿನ ಎದುರುಗಡೆ ಇರ್ಲಿ, ಕಾಲಿನ ಗಂಟಿನ ಎದುರುಗಡೆ ಕೈ ಗಂಟಿರ್ಲಿ, ಸೈಡ್ ಅಲ್ಲ ಎದುರಿಗೆ ಇರ್ಲಿ. ನಾಲಿಗೆ ಸ್ವಲ್ಪ ಹೊರಗೆ ಹಾಕಿ ಫಾಸ್ಟ್ ಆಗಿ ಸ್ಟೆಪ್ ಬೈ ಸ್ಟೆಪ್ ಉಸಿರನ್ನು ಹೊರಗೆ ಹಾಕ್ತಾ ಇರಿ. ನಾಲಿಗೆ ಹೊರಗೆ ಹಾಕಿ, ಸ್ವಲ್ಪ ಹೊರಗೆ ಹಾಕಿ, ಸ್ವಲ್ಪ ಹೊರಗೆ ಬರಬೇಕು ನಾಲಿಗೆ. ಉಸಿರಾಡಿ, ಹಾಗೆ ಉಸಿರಾಡಿ. ಸ್ವಸ್ಥ. ಕಾಲನ್ನು ಮುಂದಕ್ಕೆ ಚಾಚಿ, ಉರ ಶ್ವಾಸ ಸುಧಾರಣಾ ಕ್ರಿಯೆ ಮಾಡುವ. ನಿಮ್ಮ ಎದೆಯ ಭಾಗ ಗಮನಿಸಿ, ಶಿಥಿಲ ದಂಡಾಸನಕ್ಕೆ ಬನ್ನಿ. ಕಾಲು ಸಡಿಲವಾಗಿರ್ಲಿ, ತಲೆಯನ್ನು ಹಿಂದಕ್ಕೆ ಬಿಟ್ಟು ಬಿಡಿ, ಎದೆಯ ಭಾಗ ವಿಶಾಲವಾಗಿ ಬಿಡಿಸಿರ್ಲಿ, ಭುಜದ ಭಾಗ ಕುಗ್ಗಿರೋದು ಬೇಡ. ಹಾಗೆ ಹಿಂದಕ್ಕೆ ಬೆನ್ನಿನ ಮೇಲೆ ಮಲ್ಕೊಳ್ಳಿ, ಅರ್ಧ ಮತ್ಸ್ಯಾಸನ ಮಾಡುವ. ಪಾದ ಸೇರಿಸಿ, ನಿಮ್ಮ ನೆತ್ತಿಯ ಭಾಗವನ್ನು ಹಸ್ತದ ಸಹಾಯ ಪಡ್ಕೊಳ್ಳಿ, ನೆತ್ತಿಯ ಭಾಗವನ್ನು ನೆಲಕ್ಕೆ ತಾಗಿಸಿ, ಎದೆಯ ಭಾಗ ಆದಷ್ಟು ಮೇಲಕ್ಕೆತ್ತಿ, ಪಾದದ ಬೆರಳುಗಳನ್ನು ಮುಂದಕ್ಕೆ ಅಥವಾ ಹಿಂದಕ್ಕೆ ಚಾಚಿ ಇಟ್ಟುಕೊಳ್ಳಿ. ಎದೆಯ ಭಾಗ ಗಮನಿಸಿ, ದೀರ್ಘ ಪೂರಕ ರೇಚಕ ಮಾಡ್ತಾ ಇರಿ ಸ್ಥಿತಿಯಲ್ಲಿ. ಸೊಂಟವನ್ನು ತಗ್ಗಿಸಿ, ಜ್ಯೋತಿಯವರು ಸೊಂಟ ತಗ್ಗಿಸಿ, ಕಾಲು ನೇರ ಮಾಡಿ, ಮುಂದಕ್ಕೆ ಕಾಲು ನೇರ ಮಾಡಿ, ಕಾಲು ನೇರ ಬರಲಿ. ಹಾಗೆ ಎದೆಯನ್ನು ಎತ್ತಿ, ನೆತ್ತಿ ತಾಗಿಸಿ, ಹಾಗೆ ದೀರ್ಘ ಉಸಿರಾಡಿ. ಹಾಗೆ ನೆತ್ತಿ ರಿಲೀಸ್ ಮಾಡಿ ನಿಧಾನಕ್ಕೆ ಹಸ್ತದ ಸಹಾಯದಿಂದ ಬಲಮೊಗ್ಗಲಿಗೆ ಹೊರಡಿ, ಮೇಲಕ್ಕೆ ಬನ್ನಿ. ಈಗ ಉರಶ್ವಾಸ ಸುಧಾರಣಾ ಕ್ರಿಯೆಯಲ್ಲಿ 3ನೇ ಆಸನದ ಸ್ಥಿತಿ. ಪದ್ಮಾಸನ ಹಾಕಿ ಪೂರ್ಣ ಮತ್ಸ್ಯಾಸನ ಮಾಡುವ. ಹಾಗೆ ಪದ್ಮಾಸನ ಹಾಕಿ ಹಿಂದಕ್ಕೆ ಬಾಗಿ ಬೆನ್ನಿನ ಮೇಲೆ ಮಲ್ಕೊಳ್ಳಿ, ನೆತ್ತಿಯ ಭಾಗವನ್ನು ನೆಲಕ್ಕೆ ತಾಗಿಸಿ. ಪದ್ಮಾಸನ ಎಲ್ಲರೂ ಹಾಕ್ಬೇಕು, ಪ್ರಯತ್ನ ಪಡ್ಬೇಕು, ಎಲ್ಲರೂ ಹಾಕ್ಲೇಬೇಕು ಪದ್ಮಾಸನವನ್ನು. ನೆತ್ತಿಯ ಭಾಗ ನೆಲಕ್ಕೆ ತಾಗಿಸಿ, ಹಾಗೆ ಇರಿ. ಎದೆಯ ಭಾಗ ಆದಷ್ಟು ಮೇಲಕ್ಕೆತ್ತಿ, ದೀರ್ಘ ಉಸಿರಾಡಿ. ಥೈರಾಯ್ಡ್ ಗ್ರಂಥಿಗೂ ಆಸನದ ಸ್ಥಿತಿ ಒಳ್ಳೆಯದು, ಹಾಗೆ ಅಸ್ತಮ ಸಮಸ್ಯೆ ನಿವಾರಣೆಗೆ ತುಂಬಾ ಒಳ್ಳೆಯದು. ಪೂರ್ಣ ಮತ್ಸ್ಯಾಸನ, ಎದೆಯ ಭಾಗ ವಿಶಾಲವಾಗಿ ಬಿಡಿಸಿರುವಂಥದ್ದು. ದೀರ್ಘ ಉಸಿರಾಡಿ, ಉಸಿರಾಟ ಕ್ರಿಯೆ ದೀರ್ಘವಾಗಿರಲಿ. ಹಾಗೀಗ ಹಸ್ತದ ಸಹಾಯದಿಂದ ನೆತ್ತಿ ರಿಲೀಸ್ ಮಾಡಿ, ನಿಧಾನಕ್ಕೆ ಕಾಲು ರಿಲೀಸ್ ಮಾಡಿ, ಬಲಮೊಗ್ಗಲಿಗೆ ಹೊರಡಿ.
ಮೇಲಕ್ಕೆ ಬನ್ನಿ. ವಜ್ರಾಸನದಲ್ಲಿ ಕೂತ್ಕೊಳ್ಳಿ. ಶ್ವಾನದ ರೀತಿ ಉಸಿರಾಟ ಕ್ರಿಯೆ ಮಾಡುವ. ನಿಮ್ಮ ಹಸ್ತ ಮಂಡಿಯ ಪಕ್ಕದಲ್ಲಿ ಕೊಡಿ. ಪಾದ ಸೇರಿಸಿಟ್ಟುಕೊಳ್ಳಿ. ಭುಜದ ಭಾಗ ಕುಗ್ಗಿಸಿಟ್ಟುಕೊಳ್ಳೋದು ಬೇಡ. ಭುಜದ ಭಾಗ ಹಿಂದಕ್ಕೆ ಇರ್ಲಿ. ನಾಲಿಗೆಯನ್ನು ಹೊರಗೆ ಹಾಕಿ ಸ್ಟೆಪ್ ಬೈ ಸ್ಟೆಪ್ ಉಸಿರನ್ನು ಹೊರಗೆ ಹಾಕ್ತಾ ಇರಿ. ಮಾಡಿ. ಸರಿ, ಹೊರಗೆ ಬರ್ಬೇಕು. ನಾಲಿಗೆ ಈಗ ಬರ್ಬೇಕು. ಹಾ, ಸ್ವಸ್ಥ. ದೀರ್ಘ ಪೂರಕ ಮಾಡಿ. ರೇಚಕ ಮಾಡಿ. ದೀರ್ಘ ಪೂರಕ, ರೇಚಕ. ಈಗ ಗ್ರೀವ ಶ್ವಾಸ ಸುಧಾರಣಾ ಕ್ರಿಯೆಗಳನ್ನು ಮಾಡುವ. ಶುರುವಿಗೆ ಮಾರ್ಜಾಲ ಶ್ವಾಸ. ಹಸ್ತ ಮುಂದಕ್ಕೆ ಕೊಡಿ. ಭುಜದ ನೇರಕ್ಕೆ ಹಸ್ತ ಇರ್ಲಿ. ಹಸ್ತದ ನೇರಕ್ಕೆ ಮಂಡಿ ಇರ್ಲಿ. ಮಂಡಿಯ ನೇರಕ್ಕೆ ಪಾದ ಇರ್ಲಿ. ತಲೆ ನೆತ್ತಿ ಪೂರಕ ಮಾಡಿ. ಬೆನ್ನು ಒಳಕ್ಕೆ ಮಾಡಿ. ಕಾಲ್ ಡಿಸ್ಟೆನ್ಸ್ ಕೊಡು, ಅಂತರ ಕೊಡು, ಅಂತರ ಕೊಡು. ಕಾಲು ಮಂಡಿಯಲ್ಲಿ ಅಂತರ ಕೊಡು. ನೇರ ಬರ್ಲಿ. ಕೈಯ ನೇರಕ್ಕೆ ಕಾಲು ಬರ್ಲಿ. ಕಾಲಿನ ಗಂಟು ಹಾಗೆ ಪೂರಕ ಮಾಡಿ. ತಲೆ ಎತ್ತಿ ಬೆನ್ನು ಒಳಕ್ಕೆ ಮಾಡಿ. ರೇಚಕ. ಬೆನ್ನಿನ ಭಾಗ ಮೇಲಕ್ಕೆ ಎತ್ತಿ ಜಾಲಂಧರ ಬಂಧ ಮಾಡಿ. ಎದೆಗೆ ಗಲ್ಲವನ್ನು ತಾಗಿಸಿ. ಜಾಲಂಧರ ಬಂಧ ಮಾಡೋದು ಬೇಡ, ಕುಂಭಕದಲ್ಲಿ ಇರೋದು ಬೇಡ. ಗಲ್ಲವನ್ನು ಎದೆಗೆ ತಾಗಿಸಿ. ಈಗ ಪೂರಕ ಮೇಲಕ್ಕೆ, ಬೆನ್ನು ಒಳಕ್ಕೆ ಮಾಡಿ. ತಲೆ ಮೇಲಕ್ಕೆತ್ತಿ. ರೇಚಕ. ಬೆನ್ನು ಮೇಲಕ್ಕೆತ್ತಿ ಎದೆಗೆ ಗಲ್ಲವನ್ನು ತಾಗಿಸಿ. ಪೂರಕ ಬೆನ್ನು ಒಳಕ್ಕೆ, ತಲೆ ಮೇಲಕ್ಕೆತ್ತಿ. ರೇಚಕ. ಬೆನ್ನು ಮೇಲಕ್ಕೆ ಮಾಡಿ. ಹಾಗೆ ಗಲ್ಲ ತಾಗಿಸಿ. ಪೂರಕ. ಮಾರ್ಜಾಲ ಅಂದ್ರೆ ಹುಲಿಗೆ ಹೇಳುವಂಥದ್ದು, ಬೆಕ್ಕಿಗೆ ಹೇಳುವಂಥದ್ದು. ರೇಚಕ. ಹಾಗೆ ಬೆನ್ನು ಮೇಲಕ್ಕೆತ್ತಿ ಎದೆಗೆ ಗಲ್ಲ ತಾಗಿಸಿ. ವಾಪಸ್ ಶರಭಾಸನದಲ್ಲಿ ಉಸಿರಾಟ ಕ್ರಿಯೆ ಮಾಡುವ. ಇದು ಒಂದು ರೀತಿಯ ಪ್ರಾಣಿ. ಬಲಗಾಲನ್ನು ಮೇಲಕ್ಕೆತ್ತಿ ಪೂರಕ ಮಾಡಿ. ರೇಚಕ. ಎರಡು ಹಸ್ತಗಳ ಮಧ್ಯಕ್ಕೆ ಪಾದ ತನ್ನಿ. ನಿಮ್ಮ ಹಣೆಯ ಭಾಗ ಕಾಲಿನ ಗಂಟಿಗೆ ತಾಗಿಸಿ. ಈಗ ವಾಪಸ್ ಬನ್ನಿ. ಎಡಗಾಲನ್ನು ಮೇಲಕ್ಕೆತ್ತಿ ಪೂರಕ. ರೇಚಕ. ಹಸ್ತಗಳ ಮಧ್ಯಕ್ಕೆ ತನ್ನಿ. ಹಣೆಯ ಭಾಗ ತಾಗಿಸಿ. ಬಲಗಾಲು ಪೂರಕ ಮೇಲಕ್ಕೆತ್ತಿ. ಈಗ ಕಾಲ್ ಮೇಲಕ್ಕೆತ್ತಿದಲ್ಲಿ ನಿಮ್ಮ ದೇಹದ ನೇರಕ್ಕೆ ಕಾಲಿರ್ಬೇಕು. ತುಂಬಾ ಕೈ ಮೇಲಕ್ಕೆ ಏರಿಸ್ಲಿಕ್ಕಿಲ್ಲ ಕಾಲನ. ನಿಮ್ಮ ದೇಹ ಎಷ್ಟಿದೆ ಅಷ್ಟಕ್ಕೆ ಹಿಂದಕ್ಕೆ ಹೋಗ್ಲಿ, ನೇರವಾಗಿ ಬರ್ಲಿ. ರೇಚಕ. ಹಸ್ತಗಳ ಮಧ್ಯಕ್ಕೆ ಪಾದ. ವಾಪಸ್. ಪೂರಕ. ಮತ್ತೊಂದು ಕಾಲು. ರೇಚಕ. ಹಸ್ತಗಳ ಮಧ್ಯಕ್ಕೆ ಪಾದ. ಹಣೆಯ ಭಾಗ ತಾಗಿಸಿ. ವಾಪಸ್. ಪೂರಕ. ಮತ್ತೊಂದು ಕಾಲು. ಸೊಂಟದ ಭಾಗ ಮೇಲಕ್ಕೆ ಎತ್ತಲಿಕ್ಕಿಲ್ಲ. ಸೊಂಟದ ಭಾಗ ಹಾಗೆ ಇರ್ಬೇಕು. ಸೊಂಟ ಅಂದ್ರೆ ಪೃಷ್ಠದ ಭಾಗನು ಮೇಲಕ್ಕೆ ಬರ್ಲಿಕ್ಕಿಲ್ಲ, ತಗ್ಗಿಸಿ ಇಟ್ಕೊಳ್ಬೇಕು. ಪೂರಕ. ರೇಚಕ. ವಾಪಸ್. ಹಣೆಯ ಭಾಗ ತಾಗಿಸಿ. ವಾಪಸ್ ಬನ್ನಿ. ನಿಕ್ಕುಂಜಾಸನದಲ್ಲಿ ವಿಶ್ರಾಂತಿ ತಗೊಳ್ಳಿ. ಹಸ್ತ ಮುಂದಕ್ಕೆ ಕೊಡಿ. ಸೊಂಟದ ಭಾಗ ಮೇಲಕ್ಕೆ ಎತ್ತಿರ್ಲಿ. ಕೆನ್ನೆಯನ್ನು ನೆಲಕ್ಕೆ ತಾಗಿಸಿ. ಕೆನ್ನೆ ಬದಲಿಸಿ. ಹಾಗೆ ಕಾಲನ್ನು ಹಿಂದಕ್ಕೆ ಚಾಚಿ ಮಕರಾಸನದಲ್ಲಿ ವಿಶ್ರಾಂತಿ ತಗೊಳ್ಳಿ. ವಿಶ್ರಾಂತಿ. ಈಗ ಹಸ್ತ ಭುಜದ ಹತ್ರಕ್ಕೆ ಕೊಡಿ. ಗಲ್ಲವನ್ನು ನೆಲಕ್ಕೆ ತಾಗಿಸಿ. ತಲೆನೆತ್ತಿ ಪೂರಕ ಮಾಡಿ. ದೀರ್ಘ ಪೂರಕ ರೇಚಕ ಮಾಡಿ. ಹಾಗೆ ಪೂರಕ ಮಾಡ್ತಾ ಈಜಿಕೊಂಡು ಮೇಲಕ್ಕೆ ಬನ್ನಿ. ದೃಷ್ಟಿ ಮೇಲಕ್ಕಿರ್ಲಿ. ಪಾದದ ಹಿಮ್ಮಡಿ ಸೇರಿಸಿ. ಬೆರಳುಗಳು ಹಿಂದಕ್ಕೆ ಚಾಚಿ ಇರ್ಲಿ. ಪಾದದ ಬೆರಳು. ರೇಚಕ. ವಾಪಸ್ ಬನ್ನಿ. ಗಲ್ಲವನ್ನು ತಾಗಿಸಿ. ಈಗ ಪೂರಕ ಮಾಡ್ತಾ ತಲೆಯನ್ನೆತ್ತಿ ಹಾಗೆ ಉಸಿರಾಡಿ. ಹಾಗೆ ಪೂರಕ ಮಾಡ್ತಾ ಇನ್ನು ಮೇಲಕ್ಕೆ ಬನ್ನಿ. ಈಜಿಕೊಂಡು ಮೇಲಕ್ಕೆ ಬನ್ನಿ. ಹಾಗೆ ದೀರ್ಘ ಉಸಿರಾಡಿ.
ದೀರ್ಘ ಉಸಿರಾಡಿ. ಹಾಗೆ ರೇಚಕ ವಾಪಸ್ ಬನ್ನಿ. ಬೆನ್ನಿನ ಮೇಲೆ ಮಲ್ಕೊಳ್ಳಿ. ಉತ್ತಿತ ಪಾದಾಸನ ಮಾಡುವ. ಗ್ರೀವಶ್ವಾಸ ಸುಧಾರಣಾ ಕ್ರಿಯೆಯಲ್ಲಿ ಕೊನೆಯದು. ಈಗ ಹಸ್ತವನ್ನ ಹಾಗೆ ಹಿಂದಕ್ಕೆ ಕೊಡಿ. ಪಾದ ಸೇರಿಸಿ ಹಿಂದಕ್ಕೆ, ನೆತ್ತಿಯ ನೇರ ಹಿಂದಕ್ಕೆ ಕೊಡಿ. ಪಾದ ಸೇರಿಸಿಟ್ಟುಕೊಳ್ಳಿ. ಪಾದ ಸೇರಿಸಿ ಪೂರಕ ಮಾಡಿ. ರೇಚಕ ಪೂರಕ ಮಾಡ್ತಾ ಎರಡು ಪಾದವನ್ನು 30 ಡಿಗ್ರಿಗೆ ತನ್ನಿ. ನೆಲದಿಂದ ಮೇಲಕ್ಕೆ 30 ಡಿಗ್ರಿಗೆ ಬರಲಿ. 1 2 3 4 5 6 7 8. ಪೂರಕ ಮಾಡ್ತಾ 60 ಡಿಗ್ರಿಗೆ ತನ್ನಿ. ಆಗದಿದ್ದ ಪಕ್ಷದಲ್ಲಿ, ಒಂದು ಪಕ್ಷ ಆಗದಿದ್ದಲ್ಲಿ ಬೇಕಿದ್ರೆ ಹಸ್ತದ ಸಹಾಯ ಪಡ್ಕೊಳ್ಳಿ. ಆದರೆ ಹಸ್ತ ನೇರ ಹಿಂದಕ್ಕಿದ್ದಲ್ಲಿ ಒಳ್ಳೆಯದು. ಹಾಗೆ ಉಸಿರಾಡಿ. 1 2 3 4 5 6 7. ಪೂರಕ ಮಾಡಿ. ರೇಚಕ ಪೂರಕ ಮಾಡ್ತಾ 90 ಡಿಗ್ರಿಗೆ ತನ್ನಿ. 1 2 3 4 5 6 7. ಪೂರಕ ಮಾಡಿ. ರೇಚಕ 60 ಡಿಗ್ರಿಗೆ ತನ್ನಿ. 1 2 3 4 5 6 7. ರೇಚಕ 30 ಡಿಗ್ರಿಗೆ ತನ್ನಿ. 1 2 3 4 5 6 7. ರೇಚಕ ವಾಪಸ್ ತನ್ನಿ. ವಿಶ್ರಾಂತಿ. ಹಾಗೆ ಹಸ್ತ ಹಿಂದಕ್ಕೆ ಕೊಡಿ. ಮತ್ತೊಂದು ಸರಿ ಮಾಡುವ. ಪಾದ ಸೇರಿಸಿ ಪೂರಕ ಮಾಡ್ತಾ 30 ಡಿಗ್ರಿಗೆ ತನ್ನಿ. 30 ಡಿಗ್ರಿಯಲ್ಲಿರಲಿ. ನೆಲದಿಂದ ಮೇಲಕ್ಕೆ 30 ಡಿಗ್ರಿಗೆ ಪಾದ ಬರಲಿ. ಹಾಗೆ ಉಸಿರಾಡಿ. 60 ಡಿಗ್ರಿಗೆ ತನ್ನಿ. 60ಗೆ ಇನ್ನು ಕೆಳಗೆ ಬರಲಿ ಸ್ವಲ್ಪ. ಹಾಗೆ ಉಸಿರಾಡಿ. 90 ಡಿಗ್ರಿಗೆ ತನ್ನಿ. ಸೊಂಟದ ಭಾಗ ಎತ್ತೋದು ಬೇಡ. ಕಾಲು ನೇರ ಬರಲಿ. ದೀರ್ಘ ಉಸಿರಾಡಿ. ಹಾಗೆ 60 ಡಿಗ್ರಿಗೆ ತನ್ನಿ. 30 ಡಿಗ್ರಿಗೆ ತನ್ನಿ. ವಾಪಸ್ ತನ್ನಿ. ಶವಾಸನ ಮಾಡುವ. ಪಾದದ ಬೆರಳಿನಿಂದ ನೆತ್ತಿಯವರೆಗೆ ದೇಹದ ಎಲ್ಲಾ ಭಾಗಗಳಿಗೂ ವಿಶ್ರಾಂತಿಯನ್ನ ಹೇಳಿ. ಮನಸ್ಸಿನಲ್ಲಿ ಯಾವ ಆಲೋಚನೆಗಳು ಬೇಡ. ಉಸಿರಾಟವನ್ನೇ ಗಮನಿಸಿ. ಇಷ್ಟರವರೆಗೆ ಯೋಗ ಮಾಡಲು ಸಹಕರಿಸಿದ ದೇಹದ ಎಲ್ಲಾ ಭಾಗಗಳಿಗೂ ವಿಶ್ರಾಂತಿ. ಶವಾಸನ ಆದ ನಂತರ ಮುದ್ರಾನಾದ ಸಹಿತ ಪ್ರಾಣಾಯಾಮ ಮಾಡಿಕೊಂಡು ಬರುವ. ಹಾಗೆ ದೌತಿ ಮಾಡ್ಲಿಕ್ಕಿದೆ, ನೆಕ್ಸ್ಟ್ ಮಾಡಿಕೊಂಡು ಬರುವ. ಈಗ ಒಮ್ಮೆ ವಿಶ್ರಾಂತಿಯನ್ನು ತಗೊಳ್ಳುವ. ನಿಮ್ಮ ಗಮನ ಎರಡು ಪಾದಗಳ ಕಡೆಗೆ, ಎರಡು ಪಾದಗಳಿಗೆ, ಪಾದದ ಬೆರಳುಗಳಿಗೆ, ಪಾರ್ಶ್ವಿ ಸಂಧಿಗೆ ವಿಶ್ರಾಂತಿ. ನಿಮ್ಮ ಮೀನಖಂಡ, ಕಾಲು ಮಂಡಿ, ತೊಡೆಯ ಸ್ನಾಯುಗಳಿಗೆ ವಿಶ್ರಾಂತಿ. ಸೊಂಟದ ಭಾಗಕ್ಕೆ ವಿಶ್ರಾಂತಿ. ನಿಮ್ಮ ಗಮನ ಎರಡು ಹಸ್ತಗಳ ಕಡೆಗೆ, ಎರಡು ಹಸ್ತಗಳಿಗೆ, ಹಸ್ತದ ಬೆರಳುಗಳಿಗೆ, ಮಣಿಕಟ್ಟಿಗೆ ವಿಶ್ರಾಂತಿ. ಎರಡು ಕೈಯ ಗಂಟುಗಳು, ಎರಡು ತೋಳುಗಳು, ಹಾಗೆ ಎರಡು ಭುಜಗಳಿಗೆ ವಿಶ್ರಾಂತಿ.
ಹೊಟ್ಟೆಯ ಒಳಗಿರುವ ಎಲ್ಲಾ ಭಾಗಗಳಿಗೂ ವಿಶ್ರಾಂತಿಯನ್ನ ಹೇಳಿ. ಎದೆಯ ಭಾಗಕ್ಕೆ ವಿಶ್ರಾಂತಿ. ಎರಡು ಕೈಯ ಗಂಟುಗಳು, ಎರಡು ತೋಳುಗಳು, ಹಾಗೆ ಎರಡು ಭುಜಗಳಿಗೂ ವಿಶ್ರಾಂತಿ. ಕುತ್ತಿಗೆಯ ಭಾಗಕ್ಕೆ ವಿಶ್ರಾಂತಿ. ಮುಖದ ಮೇಲಿರುವ ಎಲ್ಲಾ ಭಾಗಗಳಿಗೂ ವಿಶ್ರಾಂತಿಯನ್ನ ಹೇಳಿ. ವಿಶ್ರಾಂತಿ, ವಿಶ್ರಾಂತಿ. ವಿಶ್ರಾಂತಿ, ವಿಶ್ರಾಂತಿ. ಪಾದಕ್ಕೆ ಚಾಲನೆ ಕೊಡಿ, ಹಸ್ತಕ್ಕೆ ಚಾಲನೆ ಕೊಡಿ, ಶಿರಕ್ಕೆ ಚಾಲನೆ ಕೊಡಿ. ಪಾದ ಸೇರಿಸಿ, ಎಡಗಾಲನ್ನು ಮಡಚಿ, ಎಡ ಹಸ್ತ ಹೊಟ್ಟೆಯ ಮೇಲಕ್ಕಿಟ್ಟುಕೊಳ್ಳಿ. ಬಲ ಹಸ್ತ ನೆತ್ತಿಯ ನೇರಕ್ಕೆ ಹಿಂದಕ್ಕೆ, ಬಲ ಮೊಗ್ಗಲಿಗೆ ಹೊರಳಿ, ಎಡ ಮೊಗ್ಗಲಿಗೆ ಹೊರಳಿ. ವಿಶ್ರಾಂತಿ ತಗೊಳ್ಳಿ. ಎರಡು ಹಸ್ತದ ಸಹಾಯದಿಂದ ಮೇಲಕ್ಕೆ ಬನ್ನಿ. ವಜ್ರಾಸನದಲ್ಲಿ ಕೂತ್ಕೊಳ್ಳಿ. ಅಸತೋಮ ಸದ್ಗಮಯ ಹೇಳುವ. ಓಂ ಅಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯೋಮ ಅಮೃತಂ ಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ಮುಂದಕ್ಕೆ ಬಾಗಿ ಮೇಲಕ್ಕೆ ಬನ್ನಿ. ಹಸ್ತ ಉಜ್ಜಿ ಶಾಖ ಕೊಡಿ. ವಾಪಸ್ ತನ್ನಿ ಹಸ್ತ. ವಜ್ರಾಸನಕ್ಕೆ ಬನ್ನಿ. ಗಾಯತ್ರಿ ಮಂತ್ರ ಹೇಳುವ. ಓಂ ಭೂರ್ಭುವಃ ಸ್ವಃ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನ ಪ್ರಚೋದಯಾತ್. ಒಂದು ಬಾರಿ ಸಾಕು. ಹಸ್ತ ಹಿಂದಕ್ಕೆ ಕಟ್ಟಿ, ತಲೆ ಎತ್ತಿ ಪೂರಕ ಮಾಡಿ, ರೇಚಕ ಮುಂದಕ್ಕೆ ಬಾಗಿ, ಪೂರಕ ಮೇಲಕ್ಕೆ ಬನ್ನಿ. ನಾಸಿಕ ದೌತಿ ಮಾಡುವ. ವಿಷ್ಣು ಮುದ್ರೆ ಇಟ್ಟುಕೊಳ್ಳಿ. ಉಳಿದೆಲ್ಲ ಬೆರಳುಗಳನ್ನು ಮಡಚಿ, ನಡು ಬೆರಳು ಮಾತ್ರ ನೇರವಾಗಿರ್ಲಿ, ಹಣೆಯ ಮಧ್ಯಕ್ಕಿರ್ಲಿ. ಎಡ ಹಸ್ತ ಚಿನ್ಮುದ್ರೆಯಲ್ಲಿ ಇಟ್ಟುಕೊಳ್ಳಿ. ಎಡ ಹಸ್ತ ತೋರು ಬೆರಳು ಹೆಬ್ಬೆರಳು ಇಲ್ಲಿ ನೋಡು, ತೋರು ಬೆರಳು ಹೆಬ್ಬೆರಳು ಸೇರಿಸಿ. ಈಗ ಬಲ ಹಸ್ತ ಹಾಗೆ ನಡು ಬೆರಳು ಹಣೆಯ ಮಧ್ಯಕ್ಕಿರ್ಲಿ. ಈಗ ಉಂಗುರ ಬೆರಳು, ಮಡಚಿರುವ ಉಂಗುರ ಬೆರಳಿನಿಂದ ನಿಮ್ಮ ಎಡ ಮೂಗನ್ನು ಮುಚ್ಚಿ ಬಲ ಮೂಗಿನಲ್ಲಿ ಹಾಗೆ ಪೂರಕ ಮಾಡಿ, ಸ್ಟೆಪ್ ಬೈ ಸ್ಟೆಪ್ ಉಸಿರನ್ನು 5 ಬಾರಿ ಹೊರಗೆ ಹಾಕಿ. ನಾಸಿಕ ಮುದ್ರೆ, ವಿಷ್ಣು ಮುದ್ರೆ, ನಾಸಿಕ ದೌತಿ 5 ಬಾರಿ ಹೊರಗೆ ಹಾಕಿ ಉಸಿರನ್ನು. ಹಾಗೆ 5 ಬಾರಿ ಹೊರಗೆ ಹಾಕಿದ ನಂತರ ನಿಲ್ಲಿಸಿ. ಈಗ ತೋರು ಬೆರಳನ್ನು ಮಡಚಿ ಬಲ ಮೂಗಿನ ಮೇಲೆ ಇಟ್ಟುಕೊಳ್ಳಿ. ಎಡ ಮೂಗಿನಲ್ಲೇ ಪೂರಕ ಮಾಡಿ ಸ್ಟೆಪ್ ಬೈ ಸ್ಟೆಪ್ 5 ಬಾರಿ ಉಸಿರನ್ನು ಸ್ಟೆಪ್ ಬೈ ಸ್ಟೆಪ್ ಹೊರಗೆ ಹಾಕಿ. 5 ಬಾರಿ ಹೊರಗೆ ಹಾಕಿ. 5 ಬಾರಿ ಹೊರಗೆ ಹಾಕಿದ ನಂತರ ನಿಲ್ಲಿಸಿ. ಶ್ವಾಸ ದೌತಿ ಮಾಡುವ. ಹಸ್ತ ಹಿಂದಕ್ಕೆ ಕಟ್ಟಿ, ತಲೆ ಎತ್ತಿ ಪೂರಕ ಮಾಡಿ, ತುಟಿಯನ್ನು ಹೋಲ್ ಶೇಪ್ ಅಲ್ಲಿ ಇಡಬೇಕು. ಹಾಗೆ ಸ್ಟೆಪ್ ಬೈ ಸ್ಟೆಪ್ ಉಸಿರು ಹೊರಗೆ ಹಾಕ್ತಾ ಮುಂದಕ್ಕೆ ಬಾಗಿ ಹಣೆಯ ಭಾಗವನ್ನು ನೆಲಕ್ಕೆ ತಾಗಿಸಿ ಮಾಡಿ. ಸ್ಟೆಪ್ ಬೈ ಸ್ಟೆಪ್ ಉಸಿರು ಹೊರಗೆ ಹಾಕ್ತಾ ಮುಂದಕ್ಕೆ ಬಾಗಿ. ಹಣೆಯ ಭಾಗ ತಾಗಿಸಿ ಮೇಲಕ್ಕೆ ಬನ್ನಿ.
5 ಬಾರಿ ಮಾಡುವ ಹಾಗೆ ಪೂರಕ ಸ್ಟೆಪ್ ಬೈ ಸ್ಟೆಪ್ ಉಸಿರು ಹೊರಗೆ ಹಾಕಿ ಪೂರಕ ಮೇಲಕ್ಕೆ ಮತ್ತೊಂದು ಸರಿ ಮಾಡಿ ಸ್ಟೆಪ್ ಬೈ ಸ್ಟೆಪ್ ಉಸಿರು ಹೊರಗೆ ಹಾಕ್ತಾ ಮುಂದಕ್ಕೆ ಬಾಗಿ ಪೃಷ್ಠದ ಭಾಗ ಹಿಮ್ಮಡಿಗೆ ತಾಗಿರ್ಲಿ, ಹಣೆಯ ಭಾಗವನ್ನು ನೆಲಕ್ಕೆ ತಾಗಿಸಿ ಪೂರಕ ಮಾಡ್ತಾ ಮೇಲಕ್ಕೆ ವಾಪಸ್ ಬನ್ನಿ. ಸ್ವಸ್ಥ. ಭಸ್ರಿಕಾ ಪ್ರಾಣಾಯಾಮ ಮಾಡುವ 50 ಬಾರಿ ಮಾಡಿ ಹಸ್ತ ಪೂರಕ ಮೇಲಕ್ಕೆ 50 ಬಾರಿ, ರೇಚಕ ಇಲ್ಲಿ ಎದೆಯವರೆಗೆ ಬರ್ಲಿ. ಹಸ್ತ ಮಾಡ್ತಾ ಇರಿ, 50 ಬಾರಿ ಮಾಡಿ. ಹಸ್ತದ ಮುಖ ಎದುರಿಗೆ ಇರ್ಲಿ, ಮಾಡ್ತಾ ಇರಿ. ದೇಹ ಶುದ್ಧೀಕರಣಗೊಳಿಸುವಂತಹ ಪ್ರಾಣಾಯಾಮ ಇದು. ಶ್ವಾಸಕೋಶದ ಶುದ್ಧೀಕರಿಸಿ ನಂತರ ನಮ್ಮ ದೇಹವೆಂಬುದು ಶುದ್ಧೀಕರಣ, ದೇಹದ ಅಂತರಂಗ ಒಳಗಿನ ಭಾಗ ಶುದ್ಧೀಕರಿಸಿ ನಂತರ ಪ್ರಾಣಾಯಾಮಗಳನ್ನು ಮಾಡಿಕೊಂಡು ಬರಬೇಕು. ಈ ದೌತಿ ನಾನೀಗ ಮಾಡಿದ್ದಂಥದ್ದು ಶ್ವಾಸ ದೌತಿ, ನಾಸಿಕ ದೌತಿ, ಹಾಗೀಗ ಭಸ್ರಿಕಾ, ಕಪಾಲಭಾತಿ, ಈ 4 ಮಾಡ್ತಾ ಇರಿ. ಆಗುದಿಲ್ವಾ? ಬೇಡ, ಮಾಡೋದು ಬೇಡ, ಹಾಗೆ ಸ್ವಲ್ಪ ಹೊತ್ತಾಗಿ. ಶೀತ ಇದ್ರೆ ಸ್ವಲ್ಪ ಮಾಡ್ಲಿಕ್ಕೆ ಕಷ್ಟ ಆಗ್ತದೆ, ಜ್ವರ ಬಂದಿತ್ತಲ್ಲ, ಸ್ವಲ್ಪ ಹಾಗೆ ವಿಶ್ರಾಂತಿ ತಗೋ ಆಯ್ತಾ. 50 ಬಾರಿ ಆದ ನಂತರ ನಿಲ್ಲಿಸಿ ದೀರ್ಘ ಪೂರಕ ಮಾಡಿ, ರೇಚಕ ಮಾಡಿ, ದೀರ್ಘ ಪೂರಕ, ರೇಚಕ, ಕಪಾಲಭಾತಿ ಮಾಡಿ. ಚಂದ್ರಾನುಲೋಮ ವಿಲೋಮ ಕಪಾಲಭಾತಿ. ಎಡ ಹಸ್ತ ಚಿನ್ಮುದ್ರೆ, ಬಲ ಹಸ್ತ ನಾಸಿಕ ಮುದ್ರೆ. ಎಡ ಮೂಗಿನಲ್ಲೇ ಪೂರಕ ಮಾಡಿ, ಹಾಗೆ ಎಡ ಮೂಗಲ್ಲಿ ಸ್ಟೆಪ್ ಬೈ ಸ್ಟೆಪ್ ಉಸಿರು ಹೊರಗೆ ಹಾಕಿ 15 ಬಾರಿ ಹೊರಗೆ ಹಾಕಿ. ಹಾಗೆ 1 ಬಾರಿ ಮಾತ್ರ ಪೂರಕ, 15 ಬಾರಿ ಸ್ಟೆಪ್ ಬೈ ಸ್ಟೆಪ್ ಉಸಿರು ಹೊರಗೆ ಹಾಕ್ತಾ ಇರಿ. ಚಂದ್ರಾನುಲೋಮ ವಿಲೋಮ ಕಪಾಲಭಾತಿ 15 ಬಾರಿ ಆದ ನಂತರ ನಿಲ್ಲಿಸಿ. ಈಗ ಉಂಗುರ ಬೆರಳಿನಿಂದ ಎಡ ಮೂಗನ್ನು ಮುಚ್ಚಿ ಬಲ ಮೂಗಿನಲ್ಲಿ ಹಾಗೆ ಪೂರಕ ಮಾಡಿ 15 ಬಾರಿ ಸ್ಟೆಪ್ ಬೈ ಸ್ಟೆಪ್ ಉಸಿರನ್ನು ಹೊರಗೆ ಹಾಕ್ತಾ ಇರಿ. ಮಾಡ್ತಾ ಇರಿ ಹಾಗೆ. ಸ್ವಸ್ಥ. ಚಂದ್ರ ಭೇದನ ಮಾಡಿ ಎಡ ಮೂಗಿನಲ್ಲಿ ಪೂರಕ ಮಾಡಿ ಬಲ ಮೂಗಲ್ಲಿ ಸ್ಟೆಪ್ ಬೈ ಸ್ಟೆಪ್ ಉಸಿರು ಹೊರಗೆ ಹಾಕಿ 15 ಬಾರಿ ಮಾಡಿ. ಹಾಗೆ ಎಡ ಮೂಗಲ್ಲಿ 1 ಬಾರಿ ಪೂರಕ, ಬಲ ಮೂಗಿನಲ್ಲಿ ಸ್ಟೆಪ್ ಬೈ ಸ್ಟೆಪ್ ಉಸಿರು ಹೊರಗೆ, ಮತ್ತೆ ಪೂರಕ ಮಾಡ್ಲಿಕ್ಕಿಲ್ಲ, ಸಹಜವಾಗಿ ಉಸಿರು ಒಳಗೆ ಹೋಗ್ಬೇಕು. 15 ಬಾರಿ ಕಂಟಿನ್ಯೂ ಆಗಿ ಮಾಡಿಕೊಳ್ಳಿ. ಸ್ವಸ್ಥ. ಸೂರ್ಯ ಭೇದನ ಮಾಡಿ ಬಲ ಮೂಗಿನಲ್ಲಿ ಪೂರಕ ಮಾಡಿ ಎಡ ಮೂಗಿನಲ್ಲಿ ಹಾಗೆ ಸ್ಟೆಪ್ ಬೈ ಸ್ಟೆಪ್ ಉಸಿರು ಹೊರಗೆ ಹಾಕಿ. ಸ್ವಸ್ಥ. ದೀರ್ಘ ಪೂರಕ ಮಾಡಿ, ರೇಚಕ ಮಾಡಿ, ದೀರ್ಘ ಪೂರಕ, ರೇಚಕ. ಸಹಜವಾಗಿ ಉಸಿರಾಡಿ. ಪ್ರಾಣ ದೇವತೆಯ ಶ್ಲೋಕ ಹೇಳುವ. ಹಸ್ತ ನಮಸ್ಕಾರ ಸ್ಥಿತಿಗೆ ತನ್ನಿ. ಮುದ್ರಾ ನಾದ ಸಹಿತ ಪ್ರಾಣಾಯಾಮ ನೆಕ್ಸ್ಟ್ ಮಾಡುವ. ದೀರ್ಘ ಪೂರಕ ಮಾಡಿ. ಪ್ರಾಣಸೇದಂ ವಶೇ ಸರ್ವಂ ತ್ರಿದಿವಿಯತ್ ಪ್ರತಿಷ್ಠಿತಂ ಮಾತೇವ ಪುತ್ರಾನ್ ರಕ್ಷಸ್ವ ಶ್ರೀಶ್ಚ ಪ್ರಜ್ಞಾಶ್ಚ ವಿದೇಹಿ ನೈತಿ. ಓಂ ಶಾಂತಿ ಶಾಂತಿ ಶಾಂತಿ. ಹಸ್ತ ಹಿಂದಕ್ಕೆ ಕಟ್ಟಿ ತಲೆಗೆ ಪೂರಕ, ರೇಚಕ ಮುಂದಕ್ಕೆ ಬಾಗಿ, ಪೂರಕ ನೇರ ಮೇಲಕ್ಕೆ ಬನ್ನಿ. ಈಗ ಚಿನ್ಮುದ್ರೆ ಇಟ್ಕೊಳ್ಳಿ. ತೋರು ಬೆರಳು ಹಾಗೆ ಹೆಬ್ಬೆರಳು ತುದಿ ಸೇರಿಸಿ ತೊಡೆಯ ಮೂಲದಲ್ಲಿ ಇಟ್ಟುಕೊಳ್ಳಿ. ಉದರ ಶ್ವಾಸ, ಹೊಟ್ಟೆಯ ಭಾಗ ಗಮನಿಸಬೇಕು. ಅಕಾರ ಹೇಳುವ. ದೀರ್ಘ ಪೂರಕ ಮಾಡಿ.
ಸ್ವಸ್ಥ. ದೀರ್ಘಪೂರಕ, ರೇಚಕ, ಹಸ್ತ ಚಿನ್ಮಯ ಮುದ್ರೆ ಇಟ್ಕೊಳ್ಳಿ. ಈಗ ತೋರು ಬೆರಳು ತುದಿ, ಹೆಬ್ಬೆರಳಿನ ತುದಿ ಸೇರಿಸಿದ್ರಲ್ಲ, ಉಳಿದ ಬೆರಳುಗಳನ್ನ ಹಾಗೆ ಮಡಚಿಟ್ಕೊಳ್ಳಿ. ತೊಡೆಯ ಮೂಲದಲ್ಲಿ ಇಟ್ಕೊಳ್ಳಿ. ಉರಶ್ವಾಸ, ನಿಮ್ಮ ಎದೆಯ ಭಾಗ ಗಮನಿಸಿ. ಎದೆಯ ಭಾಗ ವಿಶಾಲವಾಗಿ ಬಿಡಿಸಿರ್ಲಿ, ಭುಜದ ಭಾಗ ಕುಗ್ಗಿಸುವುದು ಬೇಡ. ಉರಶ್ವಾಸ, ಉಕಾರ ಹೇಳುವ ದೀರ್ಘಪೂರಕ. ಹಸ್ತ ಆದಿ ಮುದ್ರೆ ಇಟ್ಕೊಳ್ಳಿ. ಹೆಬ್ಬೆರಳು ಮಡಚಿ ಅದರ ಮೇಲ್ಗಡೆ ಉಳಿದ ಬೆರಳಿರ್ಲಿ. ಕೆಳಮುಖವಾಗಿ ತೊಡೆಯ ಮೂಲದಲ್ಲಿ ಇಟ್ಟುಕೊಳ್ಳಿ. ಈಗ ಕುತ್ತಿಗೆಯ ಭಾಗ ಗಮನಿಸಿ. ಗ್ರೀವ ಶ್ವಾಸ, ಮಕಾರ ಹೇಳುವ ದೀರ್ಘಪೂರಕ ಮಾಡಿ. ದೀರ್ಘ ಉಸಿರಾಡಿ. ಹಸ್ತ ಹಾಗೆ ಮೇಲ್ಮುಖವಾಗಿ ಇಟ್ಕೊಳ್ಳಿ. ಬ್ರಹ್ಮ ಮುದ್ರೆ, ಹೆಬ್ಬೆರಳು ಮಡಚಿ ಅದರ ಮೇಲ್ಗಡೆ ಉಳಿದ ಬೆರಳು ಹಾಗೆ ಹಸ್ತ ಮೇಲ್ಮುಖವಾಗಿ ಇಟ್ಕೊಳ್ಳಿ. ಎದೆಯ ಭಾಗ ಬಿಡಿಸಿರ್ಲಿ. ಪೂರ್ಣ ಶ್ವಾಸ, ಉದರ, ಉರ, ಗ್ರೀವ 3 ಭಾಗ ಗಮನಿಸಿ. ಓಂಕಾರ ಹೇಳುವ ದೀರ್ಘಪೂರಕ ಮಾಡಿ. ಎಡ ಹಸ್ತದ ಮೇಲೆ ಬಲ ಹಸ್ತ ಇಟ್ಟುಕೊಳ್ಳಿ. ಓಂಕಾರದ ತರಂಗಗಳನ್ನೇ ಅವಲೋಕಿಸಿ. ಒಂದು ಬಾರಿ ದೀರ್ಘವಾಗಿ ಗಟ್ಟಿಯಾಗಿ ಓಂಕಾರ ಹೇಳುವ ದೀರ್ಘಪೂರಕ ಮಾಡಿ.
ಹಸ್ತ ಉಜ್ಜಿ ಕಣ್ಣಿಗೆ ಶಾಖ ಕೊಡಿ. ಕಾಲನ್ನು ಮುಂದಕ್ಕೆ ಚಾಚಿ ಪಾದಾಂಗುಲಿ ಚಾಲನೆ ಮಾಡಿ. ಪಾದ ಚಾಲನೆ. ಪಾದ ಮುಂದಕ್ಕೆ ಹಿಂದಕ್ಕೆ ಇಳಿರಿ. ಪಾದ ಪಾರ್ಶ್ವ ಸೈಡಿಗೆ. ಪಾದ ಭ್ರಮಣ ರೊಟೇಷನ್ ಮಾಡಿ. ರಿವರ್ಸ್ ಮಾಡಿ. ಉರು ಸಂಧಿ ಚಾಲನೆ ಕರೆಕ್ಟ್ ಮಾಡುವ. ಮಂಡಿಯ ಪಕ್ಕದಲ್ಲಿ ಇಟ್ಕೊಳ್ಳಿ. ಪೂರಕ, ರೇಚಕ, ಪೂರಕ, ನೇರ, ಪೂರಕ, ರೇಚಕ, ಪೂರಕ, ನೇರ. ಕಾಲುಗಳನ್ನು ಸಡಿಲ ಮಾಡಿ ನೆಕ್ಸ್ಟ್ ಮಾಡ್ತಾ ಇರಿ. ನೆಕ್ಸ್ಟ್ ಪದ್ಮಾಸನ ಹಾಕ್ಲಿಕ್ಕೆ ಪ್ರಯತ್ನ ಪಡುವ. ಸ್ವಸ್ಥ. ಈಗ ಬಲಗಾಲನ್ನು ಮೇಲಕ್ಕೆತ್ತಿ ಹಾಗೆ ಹಿಮ್ಮಡಿಯನ್ನು ತಾಗಿಸಿ ಹಾಗೆ ಎಡಗಾಲನ್ನು ಬಲಗಾಲಿನ ಮಂಡಿಯನ್ನು ನೆಲಕ್ಕೆ ಒತ್ತಿ. ಬಲಗಾಲನ್ನು ಮೇಲಕ್ಕೆತ್ತಿ ಬಲಗಾಲಿನ ಮಂಡಿಯನ್ನು ನೆಲಕ್ಕೆ ಒತ್ತಿ ಹಾಗೆ ಇರಿ. ಹಾಗೆ ಎದೆಗೆ ಒತ್ತುಕೊಳ್ಳಿ. ವಾಪಸ್ ತನ್ನಿ. ಎಡಗಾಲನ ಹಿಮ್ಮಡಿಯನ್ನು ತಾಗಿಸಿ ಆದಷ್ಟು ದೇಹದ ಹತ್ತಿರಕ್ಕೆ ಹಿಮ್ಮಡಿ ತಾಗಿಸಿ ಆದಷ್ಟು ಎತ್ತಿ. ಈಗ ಮಂಡಿಯನ್ನು ಒತ್ತಿ, ಚೆನ್ನಾಗಿ ಒತ್ತಿ ಮಂಡಿ. ಹಾಗೆ ಒತ್ತಿ, ಹಾಗೆ ಒತ್ತಿ, ಹಾಗೆ ಒತ್ತಿ, ಹಾಗೆ ದೇಹದ ಹತ್ತಿರಕ್ಕೆ ಒತ್ತಿ. ವಾಪಸ್ ತನ್ನಿ. ವಾಪಸ್ ಪದ್ಮಾಸನ ಹಾಕಿ. ಚಂದ್ರ ಅನುಲೋಮ ವಿಲೋಮ ಪ್ರಾಣಾಯಾಮ ಮಾಡುವ. ಚಿನ್ಮುದ್ರೆ ನಾಸಿಕ ಮುದ್ರೆ ಇಟ್ಟುಕೊಳ್ಳಿ. ಎಡ ಹಸ್ತ ಚಿನ್ಮುದ್ರೆ ಇರ್ಲಿ, ಬಲ ಹಸ್ತ ನಾಸಿಕ ಮುದ್ರೆ ಇರ್ಲಿ. ಈಗ ಇದರಲ್ಲಿ ಭುಜದ ಭಾಗ ಕುಗ್ಸೋದ್ ಬೇಡ, ಮತ್ತೆ ಹಸ್ತ ಹೀಗೆ ಮುಂದಕ್ಕೆ ಬೇಡ. ಕೈಯ ಗಂಟಿನ ಈ ಕಾಲಿನ ಗಂಟಿನ ಮುಂದಕ್ಕೆ ಬೇಡ. ಮುಂದಕ್ಕೆ ಹಸ್ತ ಇಟ್ಟಲ್ಲಿ ಭುಜದ ಭಾಗ ಹಾಗೆ ಮುಂದಕ್ಕಿರ್ತದೆ, ಕುಸಿದು ಹೋಗ್ತದೆ. ಅವಾಗ ಎದೆಯ ಭಾಗ ವಿಶಾಲವಾಗಿ ಬಿಡಿಸಿರ್ಲಿಕ್ಕೆ ಆಗುದಿಲ್ಲ. ಅದಕ್ಕಾಗಿ ಕೈ ಇಲ್ಲಿ ಮಂಡಿಯ ಮೇಲಕ್ಕೆ ಇಲ್ಲಿರ್ಲಿ, ಹಾಗೆ ಭುಜದ ಭಾಗ ಹಿಂದಕ್ಕೆ ಇರ್ಲಿ, ಬೆನ್ನಿನ ಭಾಗ ನೇರ ಇರ್ಲಿ. ಎಡ ಹಸ್ತ ಚಿನ್ಮುದ್ರೆಯಲ್ಲಿ ಇಟ್ಕೊಡಿ, ಬಲ ಹಸ್ತ ನಾಸಿಕ ಮುದ್ರೆ ಇಟ್ಕೊಡಿ. ಎಡ ಮೂಗಿನಲ್ಲೇ ಪೂರಕ, ಎಡ ಮೂಗಿನಲ್ಲಿ ರೇಚಕ 5 ಬಾರಿ ಮಾಡಿ. ಚಂದ್ರ ಅನುಲೋಮ ವಿಲೋಮ ಪ್ರಾಣಾಯಾಮ ಮಾಡಿ 5 ಬಾರಿ ಮಾಡಿ. ನಿಧಾನಕ್ಕೆ ಉಸಿರು ತಗೊಳ್ಳಿ. ನಿಧಾನಕ್ಕೆ ಉಸಿರನ್ನು ಹೊರಗೆ ಹಾಕ್ತಾ ಇರಿ. ನಿಧಾನಕ್ಕೆ ಉಸಿರು ತಗೊಳ್ಳಿ. ನಿಧಾನಕ್ಕೆ ಉಸಿರು ಹೊರಗೆ ಹಾಕ್ತಾ ಇರಿ. ಉಸಿರಿನ ಜೊತೆಗೆ ತಲೆ ಅಲುಗಾಡ್ಲಿಕ್ಕಿಲ್ಲ, ತಲೆ ತಗ್ಗಿಸ್ಲಿಕ್ಕಿಲ್ಲ, ತಲೆ ಹಾಗೇ ಇರಬೇಕು. ದೇಹದ ಭಾಗ ಅಲುಗಾಡ್ಲಿಕ್ಕಿಲ್ಲ, ಮೂಗಿನ ಮೂಲಕ ಮಾತ್ರ ಉಸಿರು ತಗೊಳ್ಬೇಕು, ಉಸಿರು ಹೊರಗೆ ಹಾಕ್ಬೇಕು. ತಲೆಯ ಭಾಗ ತಗ್ಗಿಸಿಟ್ಕೊಳ್ಲಿಕ್ಕೂ ಇಲ್ಲ. ಈಗ ಚಂದ್ರ ಅನುಲೋಮ ವಿಲೋಮ ಆದ ನಂತರ ಸೂರ್ಯ ಅನುಲೋಮ ವಿಲೋಮ ಮಾಡಿ. ಉಂಗುರ ಬೆರಳಿನಿಂದ ಎಡ ಮೂಗನ್ನು ಮುಚ್ಚಿ ಬಲ ಮೂಗಿನಲ್ಲೇ ಪೂರಕ ರೇಚಕ 5 ಬಾರಿ ಮಾಡಿ. 5 ಬಾರಿ ಮಾಡಿ. ಹಾಗೆ ಉಸಿರಾಡಿ. ಐದು ಬಾರಿ ಆದ ನಂತರ ನಿಲ್ಲಿಸಿ. ಚಂದ್ರ ಭೇದನ ಮಾಡಿ ಎಡ ಮೂಗಲ್ಲಿ ಉಸಿರು ತಕೊಳ್ಳಿ, ಬಲ ಮೂಗಿನಲ್ಲಿ ಉಸಿರನ್ನು ಹೊರಗೆ ಹಾಕಿ. ಪುನಃ ಎಡ ಮೂಗಲ್ಲಿ ಉಸಿರು ತಕೊಳ್ಳುವಂಥದ್ದು, ಬಲ ಮೂಗಿನಲ್ಲಿ ಉಸಿರನ್ನು ಹೊರಗೆ ಹಾಕುವಂಥದ್ದು. ಹಾಗೆ 5 ಬಾರಿ ಮಾಡ್ತಾನೆ ಇರಿ. ಎಡ ಮೂಗಲ್ಲಿ ಉಸಿರು ತಕೊಳ್ಳಿ, ಬಲ ಮೂಗಿನಲ್ಲಿ ಉಸಿರು ಹೊರಗೆ ಹಾಕಿ. ತಲೆ ಅಲುಗಾಡ್ಲಿಕ್ಕಿಲ್ಲ, ತಲೆಯ ಭಾಗ ದೇಹದ ಭಾಗ ಹಾಗೆ ಇರಲಿ, ಬೆನ್ನಿನ ಭಾಗ ನೇರವಾಗಿರಲಿ. 5 ಬಾರಿ ಆದ ನಂತರ ನಿಲ್ಲಿಸಿ. ಸೂರ್ಯ ಭೇದನ ಮಾಡಿ ಬಲ ಮೂಗಿನಲ್ಲಿ ಉಸಿರು ತಕೊಳ್ಳಿ, ಎಡ ಮೂಗಿನಲ್ಲಿ ಉಸಿರನ್ನು ಹೊರಗೆ ಹಾಕಿ. ಹಾಗೆ ಮಾಡ್ತಾ ಇರಿ, 5 ಬಾರಿ ಮಾಡಿ. ಬಲ ಮೂಗಲ್ಲಿ ಉಸಿರು ತಕೊಳ್ಳಿ, ಎಡ ಮೂಗಿನಲ್ಲಿ ಉಸಿರನ್ನು ಹೊರಗೆ ಹಾಕಿ. ಬಲ ಮೂಗಿನಲ್ಲಿ ಉಸಿರು ತಕೊಳ್ಳಿ, ಎಡ ಮೂಗಲ್ಲಿ ಉಸಿರನ್ನು ಹೊರಗೆ ಹಾಕಿ. ಹಾಗೆ 5 ಬಾರಿ ಮಾಡ್ತಾ ಇರಿ.
5 ಬಾರಿ ಆದ ನಂತರ ನಿಲ್ಲಿಸಿ ದೀರ್ಘ ಪೂರಕ ಮಾಡಿ, ರೇಚಕ ಮಾಡಿ, ಉಜ್ಜಾಯಿ ಪ್ರಾಣಾಯಾಮ ಮಾಡುವ. 5 ಬಾರಿ ಮಾಡಿ, ಗಂಟಲನ್ನು ಉಸಿರು ತಗೊಳ್ಳಿ. ಎಡ ಮೂಗಿನಲ್ಲಿ ಉಸಿರನ್ನು ಹೊರಗೆ ಹಾಕಿ, ಗಂಟಲನ್ನು ಉಸಿರು ತಗೊಳ್ಳಿ. ಎಡ ಮೂಗಿನಲ್ಲಿ ಉಸಿರನ್ನು ಹೊರಗೆ ಹಾಕಿ, ಮತ್ತೊಂದ್ಸರಿ ಮಾಡಿ. ಎಡ ಮೂಗಿನಲ್ಲಿ ಉಸಿರು ಹೊರಗೆ ಹಾಕಿ ಮಾಡ್ತಾ ಇರಿ. ಐದು ಬಾರಿ ಮಾಡಿ. ಐದು ಬಾರಿ ಆದ ನಂತರ ನಿಲ್ಲಿಸಿ ದೀರ್ಘ ಪೂರಕ ಮಾಡಿ, ರೇಚಕ ಮಾಡಿ, ದೀರ್ಘ ಪೂರಕ, ರೇಚಕ, ನಾಡಿ ಶೋಧನ ಪ್ರಾಣಾಯಾಮ ಮಾಡುವ. ನಾನು ಹೇಳ್ತೇನೆ, ನಾನು ಹೇಳಿದ ಕ್ರಮದ ಪ್ರಕಾರವಾಗಿ ಮಾಡಿಕೊಂಡು ಬನ್ನಿ. ಚಿನ್ಮುದ್ರೆ, ನಾಸಿಕ ಮುದ್ರೆ ಇಟ್ಕೊಳ್ಳಿ. ಈಗ ಎಡ ಮೂಗಿನಲ್ಲಿ ಪೂರಕ ಮಾಡಿ, ಮಂತ್ರ ಹೇಳ್ತೇನೆ ನಾನು, ಅದೇ ರೀತಿ ಮಾಡಿ. ಓಂ ಗಂ ಗಣಪತಯೇ ನಮಃ. ಕುಂಭಕದಲ್ಲಿರಿ. ಓಂ ಗಂ ಗಣಪತಯೇ ನಮಃ. ಓಂ ಗಂ ಗಣಪತಯೇ ನಮಃ. ಓಂ ಗಂ ಗಣಪತಯೇ ನಮಃ. ಓಂ ಗಂ ಗಣಪತಯೇ ನಮಃ. ಬಲನಾಸಿಕದಲ್ಲಿ ರೇಚಕ ಮಾಡಿ. ಓಂ ಗಂ ಗಣಪತಯೇ ನಮಃ. ಓಂ ಗಂ ಗಣಪತಯೇ ನಮಃ. ಈಗ ಬಲನಾಸಿಕದಲ್ಲೇ ಪೂರಕ ಮಾಡಿ. ಓಂ ಗಂ ಗಣಪತಯೇ ನಮಃ. ಕುಂಭಕ. ಓಂ ಗಂ ಗಣಪತಯೇ ನಮಃ. ಓಂ ಗಂ ಗಣಪತಯೇ ನಮಃ. ಓಂ ಗಂ ಗಣಪತಯೇ ನಮಃ. ಓಂ ಗಂ ಗಣಪತಯೇ ನಮಃ. ಎಡಮುಗಲಿ ರೇಚಕ ಮಾಡಿ. ಓಂ ಗಂ ಗಣಪತಯೇ ನಮಃ. ಓಂ ಗಂ ಗಣಪತಯೇ ನಮಃ. ಎಡಮುಗಲೆ ಪೂರಕ ಮಾಡಿ. ಓಂ ಗಂ ಗಣಪತಯೇ, ಆಗದಿದ್ರೆ ಮಾಡಬೇಡ. ಓಂ ಗಂ ಗಣಪತಯೇ ನಮಃ. ಕುಂಭಕದಲ್ಲಿರಿ. ಓಂ ಗಂ ಗಣಪತಯೇ ನಮಃ. ಓಂ ಗಂ ಗಣಪತಯೇ ನಮಃ. ಓಂ ಗಂ ಗಣಪತಯೇ ನಮಃ. ಓಂ ಗಂ ಗಣಪತಯೇ ನಮಃ. ಬಲನಾಸಿಕದಲ್ಲಿ ರೇಚಕ. ಓಂ ಗಂ ಗಣಪತಯೇ ನಮಃ. ಓಂ ಗಂ ಗಣಪತಯೇ ನಮಃ. ಬಲನಾಸಿಕದಲ್ಲಿ ಪೂರಕ. ಓಂ ಗಂ ಗಣಪತಯೇ ನಮಃ. ಕುಂಭಕ. ಓಂ ಗಂ ಗಣಪತಯೇ ನಮಃ. ಓಂ ಗಂ ಗಣಪತಯೇ ನಮಃ. ಓಂ ಗಂ ಗಣಪತಯೇ ನಮಃ. ಓಂ ಗಂ ಗಣಪತಯೇ ನಮಃ. ಹಾಗೆ ಎಡನಾಸಿಕದಲ್ಲಿ ರೇಚಕ. ಓಂ ಗಂ ಗಣಪತಯೇ ನಮಃ. ಓಂ ಗಂ ಗಣಪತಯೇ ನಮಃ. ಸ್ವಸ್ಥ. ದೀರ್ಘ ಪೂರಕ ಮಾಡಿ, ರೇಚಕ ಮಾಡಿ, ದೀರ್ಘ ಪೂರಕ, ರೇಚಕ. ಭ್ರಾಮರಿ ಪ್ರಾಣಾಯಾಮ ಮಾಡಿ. 5 ಬಾರಿ ಮಕಾರ ಹೇಳಿ. ಹೆಬ್ಬೆರಳಿನಿಂದ ಕಿವಿಯನ್ನು ಮುಚ್ಚಿ, ತೋರು ಬೆರಳು ಹುಬ್ಬಿನ ಮೇಲೆ, ಕಣ್ಣಿನ ಕೆಳಭಾಗ, ನಡು ಬೆರಳು, ಹಾಗೆ ತುಟಿಯ ಹತ್ರಕ್ಕೆ, ಗಲ್ಲದ ಹತ್ರಕ್ಕೆ ಕಿರು ಬೆರಳು. 5 ಬಾರಿ ಮಕಾರ ಹೇಳಿ, ದೀರ್ಘ ಪೂರಕ.
5 ಬಾರಿ ಆದ ನಂತರ ನಿಲ್ಲಿಸಿ ಸಹಜ ಪ್ರಾಣಾಯಾಮ ಮಾಡುವ. ಎಡ ಹಸ್ತದ ಮೇಲೆ ಬಲ ಹಸ್ತ ಇಟ್ಕೊಳ್ಳಿ. ಹಸ್ತ ಉಚ್ಚಿ, ಕಣ್ಣಿಗೆ ಶಾಖ ಕೊಡಿ. ಶೀತಕಾರಿ ಸದಂತ ಪ್ರಾಣಾಯಾಮ ಮಾಡುವ. ದೇಹಕ್ಕೆ ತಂಪು ನೀಡುವಂತಹ ಪ್ರಾಣಾಯಾಮಗಳು. ಶೀತಲಿ ಪ್ರಾಣಾಯಾಮ ಮಾಡುವ. ನಾಲಿಗೆಯನ್ನು ಹೋಲ್ ಶೇಪಲ್ಲಿ ಇಟ್ಟು ಉಸಿರು ತಗೊಳ್ಳಿ. ಮೂಗಿನ ಮೂಲಕ ಉಸಿರನ್ನು ಹೊರಗೆ ಹಾಕಿ 3 ಬಾರಿ ಮಾಡಿ. ಹಾಗೆ ನಾಲಿಗೆ ಹೋಲ್ ಶೇಪಲ್ಲಿ ಇಟ್ಟು ಉಸಿರು ತಗೊಳ್ಳಿ. ಮೂಗಿನ ಮೂಲಕ ಉಸಿರನ್ನು ಹೊರಗೆ ಹಾಕಿ ಮತ್ತೊಂದ್ಸರಿ ನಾಲಿಗೆ ಹೋಲ್ ಶೇಪಲ್ಲಿ ಇಟ್ಕೊಳ್ಳಿ. ಮೂಗಿನ ಮೂಲಕ ಉಸಿರನ್ನು ಹೊರಗೆ ಹಾಕಿ. ಶೀತಕಾರಿ ನಾಲಿಗೆಯನ್ನು ಮಡಚಿ ಮೂಗಿನ ಮೂಲಕ ಉಸಿರು ಹೊರಗೆ ಹಾಕಿ. ಮತ್ತೊಂದ್ಸರಿ ನಾಲಿಗೆಯನ್ನು ಮಡಚಿ ಮೂಗಿನ ಮೂಲಕ ಉಸಿರು ಹೊರಗೆ ಹಾಕಿ. ಮತ್ತೊಂದ್ಸರಿ ದೀರ್ಘವಾಗಿ ಉಸಿರು ತಗೊಳ್ಳಿ. ಹಾಗೆ ದೀರ್ಘವಾಗಿ ಉಸಿರು ಹೊರಗೆ ಹಾಕಿ. ಸದಂತ ಪ್ರಾಣಾಯಾಮ. ಹಲ್ಲುಗಳನ್ನು ಕಚ್ಚಿ ಹಾಗೆ ಉಸಿರನ್ನು ಹೊರಗೆ ಹಾಕಿ. ಮತ್ತೊಂದ್ಸರಿ ಹಾಗೆ ಉಸಿರು ಹೊರಗೆ ಹಾಕಿ. ಮತ್ತೊಂದ್ಸರಿ ಹಾಗೆ ಉಸಿರು ಹೊರಗೆ ಹಾಕಿ. ಸ್ವಸ್ಥ. ಶಾಂತಿ ಮಂತ್ರ ಹೇಳುವ. ಓಂ ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಃ, ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್. ಹರಿ ಓಂ ತತ್ಸತ್. ಓಂ ಶ್ರೀ ಗುರುಭ್ಯೋ ನಮಃ. ಶ್ರೀರಾಮ ಕೃಷ್ಣಾರ್ಪಣಮಸ್ತು. ಮಾತೃದೇವೋ ಭವ, ಪಿತೃದೇವೋ ಭವ, ಆಚಾರ್ಯ ದೇವೋ ಭವ, ಅತಿಥಿ ದೇವೋ ಭವ, ರಾಷ್ಟ್ರ ದೇವೋ ಭವ. ಓಂ ಶಾಂತಿ ಶಾಂತಿ ಶಾಂತಿ. ಮುಂದಕ್ಕೆ ಬಾಗಿ ಮೇಲಕ್ಕೆ ಬನ್ನಿ. ಹರಿ ಓಂ. 5 ನಿಮಿಷ ಇದೆ. ಒಂದು ಬೌದ್ಧಿಕ ಹೇಳ್ತಾನೆ. ಒಬ್ಬ ರೈತ ಇರ್ತಾನೆ. ರೈತ ಸುಖಾಸನದಲ್ಲಿ ಕೂತ್ಕೊಳ್ಳಿ. ಪದ್ಮಾಸನ ಇದ್ದವರು ರಿಲೀಸ್ ಮಾಡಿ ಸುಖಾಸನಕ್ಕೆ ಬನ್ನಿ. ರೈತ ಚೆನ್ನಾಗಿ ತೋಟಗಾರಿಕೆ ಮಾಡ್ತಿರ್ತಾನೆ. ತೋಟದಲ್ಲಿ ಅವನು ಬೆಳೆದಂತಹ ಹೂವಿನ ಗಿಡಗಳು, ಹಾಗೆ ಹಣ್ಣಿನ ಗಿಡಗಳು, ತರಕಾರಿ ಗಿಡಗಳು ತುಂಬಾ ಚಂದ ಬೆಳೆದಿರ್ತದೆ. ಅದರಲ್ಲಿ ಹಣ್ಣು ಹೂಗಳೆಲ್ಲ ತುಂಬಾ ಆಗಿರ್ತದೆ. ಎಲ್ಲ ಅವನ ತೋಟವನ್ನು ದೂರ ದೂರ ಊರಿನಿಂದ ಬಂದವರೆಲ್ಲ ನೋಡಿಕೊಂಡು ಹೋಗ್ತಾ ಇರ್ತಾರೆ. ಅವಾಗ ಎಲ್ಲರಲ್ಲಿ ಅವನು ಒಂದು ನಾನೇ ಮಾಡಿದ್ದು ತೋಟ, ಈ ಹಣ್ಣುಗಳನ್ನು ನಾನೇ ಶ್ರಮಪಟ್ಟು ನಾನೇ ಬೆಳೆದದ್ದು, ನನ್ನಿಂದಲೇ ಆದದ್ದು ಅಂತ ಹೇಳ್ಕೊಂಡು ಬಂದವರಿಗೆಲ್ಲ ತೋರಿಸಿಕೊಂಡು ಹೋಗ್ತಾ ಇರ್ತಾನೆ ಈ ರೈತ. ಹಾಗೆ ದೂರ ದೂರದ ಊರಿನಿಂದ ಬಂದು ನೋಡ್ತಾ ಇರ್ತಾರೆ. ಹಾಗೆ ಎಲ್ಲರಲ್ಲಿ ಅವನನ್ನು ಹೊಗಳಿಕೊಂಡು ಹೇಳ್ತಾ ಇರ್ತಾನೆ, ವಿಚಾರಗಳನ್ನೆಲ್ಲ ಹೇಳ್ತಾ ಇರ್ತಾನೆ. ಈ ರೀತಿ ಆ ರೀತಿ ಮಾಡಿದ್ದೇನೆ, ನಾನೇ ಮಾಡಿದ್ದು ಅಂತ ಹೇಳಿ. ಹಾಗೆ ಒಂದ್ ದಿವ್ಸ ಅವನ ತೋಟಕ್ಕೆ ದನ ಹೊಕ್ಕುತ್ತದೆ. ದನ ಹೊಕ್ಕಿ ಸುಮಾರು ಅರ್ಧ ತೋಟವನ್ನು ಹಾಳು ಮಾಡಿ ಬಿಡ್ತದೆ. ಬೆಳೆದಂತಹ ತರಕಾರಿ, ಹೂವಿನ ಗಿಡಗಳು ಎಲ್ಲ ಅರ್ಧಕ್ಕರ್ಧ ತೋಟವನ್ನು ಹಾಳು ಮಾಡಿ ಬಿಡ್ತದೆ. ಹಾಳು ಮಾಡಿದಾಗ ಈ ರೈತ ಹಾಳು ಮಾಡಿದಾಗ ನೋಡ್ತಾನೆ ಈ ರೈತ, ದನ ನೋಡುವಾಗ ತಿಂತಾ ಇರ್ತದೆ, ತರಕಾರಿಗಳನ್ನೆಲ್ಲ ತಿಂತಾ ಇರ್ತದೆ. ಎಲ್ಲಿಲ್ಲದ ಸಿಟ್ಟು ಬರ್ತದೆ ಈ ರೈತನಿಗೆ. ದನವನ್ನು ಬೆನ್ನಟ್ಟಿ ಹೋಗಿ ಅದಕ್ಕೆ ಹೊಡೆದು ಅವನ ಪೆಟ್ಟಿಗೆ ಅದು ದನ ಸತ್ತು ಬಿಡ್ತದೆ. ಹಾಗೆ ಈ ಸತ್ತೋದ ದನವನ್ನು ಮತ್ತೆ ಎಂತ ಮಾಡುದು? ಅವನು ಹಾಗೆ ತಂದು ಗುಂಡಿ ತೋಡಿ ಅದನ್ನು ಮುಚ್ಚಿ ಬಿಡ್ತಾನೆ. ಅವನ ತೋಟದಲ್ಲೇ ಮುಚ್ಚಿ ಬಿಡ್ತಾನೆ. ಮುಚ್ಚಿಬಿಟ್ಟು ಎಣಿಸ್ಕೊಳ್ತಾನೆ, ಇದು ನನ್ನಿಂದ ಆದಂತ ತಪ್ಪಲ್ಲ, ಇದು ಭಗವಂತನೇ ಮಾಡಿದ್ದು. ನನಗೆ ಸಿಟ್ಟು ಬರುವ ಹಾಗೆ ಭಗವಂತನೇ ಮಾಡಿದ್ದು. ಹಾಗೆ ನನ್ನಿಂದ ಈ ಅಪರಾಧ ಆಯ್ತು, ನಾನೇ ಮಾಡಿದ್ದು, ಭಗವಂತನಿಂದಲೇ ಆದದ್ದು, ನನ್ನಿಂದ ಆದಂತ ತಪ್ಪಲ್ಲ ಅಂತ ಹೇಳ್ಕೊಂಡು ಸಮಾಧಾನ ಪಟ್ಟಿಕೊಡ್ತಾನೆ. ಹಾಗೆ ಒಂದ್ ದಿವ್ಸ ದೇವರು ಮಾರುವೇಷದಲ್ಲಿ ಬರ್ತಾರೆ ಇವನ ತೋಟಕ್ಕೆ ಬಂದಲ್ಲಿ ಹಾಗೆ ಎಲ್ಲ ತೋಟ ಎಲ್ಲ ಮತ್ತೆ ಇವ ಹಾಳಾದ ತೋಟವನ್ನು ಚೂರುಪಾರು ಸರಿ ಮಾಡಿಕೊಂಡು ಬರ್ತಾನೆ. ಅದೇ ಮತ್ತೊಮ್ಮೆ ಅದಕ್ಕೆ ಬೆಳೆ ಹಾಕಿ ಮಾಡಿ ಸರಿ ಮಾಡಿಕೊಂಡು ಬರ್ತಾ ಇರ್ತಾನೆ. ಸುಮಾರು ದಿವಸಗಳ ನಂತರ ದೇವರು ಮಾರುವೇಷದಲ್ಲಿ ಬರ್ತಾರೆ, ತೋಟವನ್ನೆಲ್ಲ ನೋಡಿಕೊಳ್ತಾರೆ.
ತೋಟ ನೋಡಿಕೊಂಡು ಬರುವಾಗ ಎಲ್ಲ ನಾನೇ ಮಾಡಿದ್ದು ಅಂತೇಳಿ ಹೇಳ್ತಾನೆ. ಅವನ ಮನೆಯ ಪಕ್ಕದಲ್ಲಿ ಬಂದಾಗ ವಾಸನೆ ಬರ್ಲಿಕ್ಕೆ ಶುರುವಾಗ್ತದೆ. ಇದೇನಿದು ಕೇಳ್ತಾರೆ ಮಾರುವೇಷದಲ್ಲಿ ದೇವರು. ಅವಾಗ ಮಾತಾಡುದಿಲ್ಲ, ಅವ ಸುಮ್ಮನೆ ಇರ್ತಾನೆ. ಮತ್ತು ಅವನನ್ನ ಪುನಃ ಅವನ ಹತ್ರ ಕೇಳ್ತಾರೆ, ಯಾಕೆ ಇದು ಏನು, ಇದು ಇಷ್ಟು ವಾಸನೆ ಏನು ಅಂತೇಳಿ. ಅವಾಗ ವಿಚಾರ ತಿಳಿಸ್ತಾನೆ, ನಿಮ್ಮ ಹತ್ರ ಏನು ಸುಳ್ಳು ಹೇಳುವಂತದ್ದು, ನನ್ನ ತೋಟಕ್ಕೆ ದನ ಹೋಗಿದಿತ್ತು, ಅರ್ಧಕ್ಕರ್ಧ ತೋಟವನ್ನು ಹಾಳು ಮಾಡಿದಿತ್ತು, ಹಾಗಾಗಿ ನನಗೆ ಎಲ್ಲಿಲ್ಲದ ಸಿಟ್ಟು ಬಂತು. ಈ ಸಿಟ್ಟು ಬರ್ಲಿಕ್ಕೆ ದೇವರೇ ಕಾರಣ, ದನ ಸಾಯಿಸ್ಲಿಕ್ಕೆ ದೇವರೇ ಕಾರಣ ಆಗಿಬಿಟ್ರು, ಅದು ನನ್ನಿಂದಾದಂತ ಅಪರಾಧ ಅಲ್ಲ ಅಂತೇಳಿ ಹೇಳ್ತಾನೆ. ಆವಾಗ ಈ ಮಾರುವೇಷದಲ್ಲಿರುವ ದೇವ್ರು ಹೇಳ್ತಾರೆ, ಈ ತೋಟ ಎಲ್ಲ ನೀನೇ ಮಾಡಿದ್ದ ಕೇಳ್ತಾರೆ. ಹೌದು, ಇದೆಲ್ಲ ನಾನೇ ಮಾಡಿದ್ದು, ಆದ್ರೆ ಈ ಕೆಲಸ ಮಾತ್ರ, ಇದು ಮಾತ್ರ ನನ್ನಿಂದ ಅಲ್ಲ, ಇದು ದೇವರೇ ಕಾರಣ ಇದಕ್ಕೆ, ಯಾಕಂದ್ರೆ ದೇವರಿಂದಲೇ ನಾನಿದು ಆದದ್ದು ಅಂತ ಹೇಳ್ಕೊಂಡು ಹೇಳ್ತಾನೆ. ಅವಾಗ ಹೇಳ್ತಾರೆ ದೇವರು, ಇದೆಲ್ಲ ನಿನ್ನಿಂದ ಆದ ನಂತರ ಈ ಕೆಲಸ ಯಾಕೆ ನಿನ್ನಿಂದ ಆದದ್ದು ಅಲ್ಲ ಅಂತ ಹೇಳ್ಕೊಂಡು ಅವ ಒಪ್ಪಿಕೊಳ್ಳುದಿಲ್ಲ. ಮತ್ತೆ ಇನ್ನೊಮ್ಮೆ ದೇವರು ಪ್ರಶ್ನಿಸಿ ಇದು ಇಲ್ಲ, ಇದು ನಿನ್ನಿಂದಲೇ ಅಪರಾಧ ಆದಂತಹದ್ದು, ಒಳ್ಳೆಯದು ಮಾತ್ರ ನಿನ್ನಿಂದ ಆಗುವಂತದ್ದು ಅಲ್ಲ, ಒಳ್ಳೆಯ ಕೆಲಸವಿರ್ಲಿ ಕೆಟ್ಟ ಕೆಲಸವಿರ್ಲಿ ಎಲ್ಲನೂ ತಾನೇ ಕಾರಣ ಅಂತ ಹೇಳುವಂತ ಭಾವನೆ ನನ್ನಲ್ಲಿರ್ಬೇಕು. ಈಗ ಇದು ಮಾಡಿದ್ದು ನೀನು, ಹಾಗೆ ಎಲ್ಲ ತೋಟವನ್ನು ಹಾಳು ಮಾಡಿದ್ದು ದನವಾದ್ರೆ ಅದನ್ನು ಭಗವಂತನೇ ಕಾರಣ. ಪ್ರತಿಯೊಂದನ್ನು ನೀನು ಭಗವಂತನಿಗೆ ಈಶ್ವರ ಪ್ರಾಣಿದಾನದಲ್ಲಿದೆ, ಭಗವಂತನಿಗೆ ನಾವು ಸಮರ್ಪಣೆ ಮಾಡುವಂತ ಭಾವನೆ ಇರ್ಬೇಕು. ಯಾವಾಗ್ಲೂ ನಾವು ಒಳ್ಳೆ ಕೆಲಸ ಆದ ಕೂಡಲೇ ನನ್ನಿಂದಲ ಅಂತ ಹೇಳುವಂತಹ ಅಹಮನ್ನು ನಾವು ಪಡ್ಕೊಳ್ಳುವಂಥದ್ದು ಇರಬಾರ್ದು ಅನ್ನುವಂಥದ್ದು ಭಗವಂತ ಮಾರುವೇಷದಲ್ಲಿ ಅವನಿಗೆ ಮನವರಿಕೆ ಮಾಡಿದ ನಂತರ ಅವನ ತಪ್ಪಿನ ಅರಿವಾಗ್ತದೆ. ತಪ್ಪಿನ ಅರಿವಾಗಿ ಕ್ಷಮೆ ಯಾಚಿಸ್ತಾನೆ. ಇವನಿಗೆ ಭಗವಂತ ಅಂತೇಳಿ ಗೊತ್ತಿರುವುದಿಲ್ಲ. ಕ್ಷಮೆ ಯಾಚಿಸ್ತಾನೆ. ಇನ್ನು ಮುಂದೆಗೆ ನಾನು ಮಾಡಿದ್ದು ಏನು, ಅದು ನಾನು ಮಾಡಿದ್ದು ಅಲ್ಲ, ದೇವರ ಪ್ರೇರಣೆಯಿಂದಲೇ ಮಾಡಿದ್ದು. ಈ ತೋಟ ಎಲ್ಲ ನನ್ನ ಕೆಲಸದಿಂದ ಆದದ್ದಲ್ಲ, ನನ್ನಿಂದ ಆದದ್ದಲ್ಲ, ಭಗವಂತನ ಪ್ರೇರಣೆಯಿಂದಲೇ ನಾನು ಮಾಡಿದ್ದು. ಈ ಕೃತ್ಯನು ನಾನು ಮಾಡಿದ್ದು, ನನ್ನ ತಪ್ಪನ್ನು ಒಪ್ಪಿಕೊಳ್ತಾನೆ. ಇನ್ನು ನಾನು ಭಗವಂತನಿಗೆ ಸಂಪೂರ್ಣವಾಗಿ ಶರಣಾಗತಿಯನ್ನು ಹೊಂದುತ್ತೇನೆ ಅಂತ ಹೇಳ್ಕೊಂಡು ರೈತ ಅವತ್ತಿನಿಂದ ಬದಲಾಗ್ತಾನೆ. ಅವ ಒಂದು ಆಧ್ಯಾತ್ಮಿಕ ದಾರಿಯಲ್ಲಿ ನಡ್ಕೊಂಡು ಬರ್ಲಿಕ್ಕೆ ಶುರು ಮಾಡ್ತಾನೆ. ಹಾಗಾಗಿ ನಮ್ಮಲ್ಲಿ ನಡೆಯುವಂತಹ ಪ್ರತಿಯೊಂದು ಕೆಲಸ ಕಾರ್ಯಗಳು ಏನೋ ನಾವಲ್ಲ, ಒಳ್ಳೆಯ ಕಾರ್ಯಗಳಿಗೆ ನಾವು ಅಹಂ ಪಟ್ಟುಕೊಳ್ಳುವಂಥದ್ದು ಇರಬಾರ್ದು. ಪರಿಪೂರ್ಣವಾಗಿ ನಾವು ಭಗವಂತನಲ್ಲಿಗೆ ಶರಣಾಗತಿಯನ್ನು ಹೊಂದುವ ಹಾಗೆ ಇರ್ಬೇಕನ್ನುವಂಥದ್ದು ಕಥೆಯ ನೀತಿ. ಆಯ್ತು, ಹಾಗಾದ್ರೆ ಶಾಂತಿ ಮಂತ್ರ ಹೇಳಿ ಆಯ್ತಲ್ಲ.